ಕಳೆದ ಸಂಚಿಕೆಯಲ್ಲಿ ಗರ್ಗಾಚಾರ್ಯರು ಕೃಷ್ಣ ಹಾಗೂ ಬಲರಾಮರಿಗೆ ನಾಮಕರಣ ಮಹೋತ್ಸವವನ್ನು ನೆರವೇರಿಸಿದರು. ಈ ಜಗದಾನಂದಕಾರಕ ಹಾಗೂ ಭಗವಂತನಾದಂತಹ ಕೃಷ್ಣನ ಬಾಲಲೀಲೆಗಳೆಲ್ಲವನ್ನೂ ವಿವರಿಸ್ತಕ್ಕಂತಹ ಈ ದಶಮಸ್ಕಂದ ಇದೆಯಲ್ಲ, ಭಾಗವತ್ ಮಹಾಪುರಾಣದಲ್ಲಿ ಮಿಕ್ಕೆಲ್ಲ ಸ್ಕಂದಗಳು ಒಂದಿರ್ತಾದರೆ ಈ ದಶಮಸ್ಕಂದಕ್ಕೆ ಒಂದು ಹೆಚ್ಚುಗಾರಿಕೆ. ಅದರಲ್ಲಿ ಬರ್ತಕ್ಕಂತಹ ಸರ್ವರಂಜನೀಯವಾದಂತಹ ಎಲ್ಲರನ್ನೂ ಆಕರ್ಷಿಸ್ತಕ್ಕಂತಹ ಆ ಭಗವಂತನ ಬಾಲಲೀಲೆಗಳು ಅತಿಶಯವಾದದ್ದು. ಯಾಕಿಷ್ಟು ಎಲ್ಲರಿಗೂ ಅದು ಆನಂದಕರ ಅಂತಂದರೆ, ಯಾಕಪ್ಪ ಅಂತಂದರೆ ಮುನಿಗಳು ನಿತ್ಯಾನಿತ್ಯ ವಿವೇಕ ಇರತಕ್ಕಂತಹವರು, ಯಮನಿಯಮ ಮುಂತಾದ ಸಾಧನೆಗಳನ್ನು ಮಾಡಿರ್ತಕ್ಕಂಥವರು, ಶಮದಮಾದಿ ಮಾರ್ಗಗಳನ್ನು ಅನುಸರಿಸಿ ಭಗವಂತನನ್ನೇ ನಿರಂತರ ಧ್ಯಾನ ಮಾಡತಕ್ಕಂಥವ್ರಿಗೂ ಅಲಭ್ಯ ಅವನು. ಯೋಗಿ ಹೃದಯಾನಗಮಂದರೂ ಕೂಡ ಹೃದಯದಲ್ಲಿ ಸದಾಕಾಲ ರಾರಾಜಿಸಿದರೂ ಸಹ ಎದುರಿಗೆ ಅವನು ಕೈಯಲ್ಲಿ ಅವರು ಒಡನಾಡ್ತಕ್ಕಂಥದ್ದು ಅತಿ ಕಷ್ಟ. ಅಂತಹದ್ರಲ್ಲಿ ಈ ಗೋಕುಲದಲ್ಲಿ ನಂದಗೋಪ ಯಶೋಧೆಯರೇ ಅಲ್ಲದೆ ಹಸುಗಳು, ಕರುಗಳು, ಬೇರೆ ಗೋಪಾಲಕರು, ಗೋಪಿಯರು, ಗೊಲ್ಲಬಾಲಕರು, ನಾಯಿಗಳು, ಕೋತಿಗಳು, ಪಶು ಪಕ್ಷಿ ಎಲ್ಲದರ ಜೊತೆ ಒಡನಾಡಿ ಆ ನಂದ ಗೋಕುಲದ ಮಡಿಲ ಮಗುವಾಗಿರತಕ್ಕಂತಹ ಎಲ್ಲ ಪ್ರಸಂಗಗಳ ವಿವರಣೆ ಬರ್ತಕ್ಕಂಥದ್ದೇ ಈ ದಶಮಸ್ಕಂದದಲ್ಲಿ. ಇನ್ನು ಮುಂದೆ ಒಂದೊಂದೇ ಹಂತವಾಗಿ ಅವನು ಇಷ್ಟು ಹೊರಳಿ ಬೋರಲು ಮಲಗಿದಾಗ ಶಕಟಾಸುರ ಭಂಜನ ಮಾಡ್ದ, ಅಂಗಾತ ಮಲಗಿ ಹಾಲು ಕುಡಿಯತಕ್ಕಂಥ ಸಂದರ್ಭದಲ್ಲೇ ಪೂತನ ವಧೆ ಮಾಡ್ದ. ಈಗ ಬೋರಲು ಮಲಗಿ ಮುಂದಕ್ಕೆ ಹೋಗೋ ಒಂದು ಸಂದರ್ಭ, ಅಷ್ಟು ಎಳೆಯ ವಯಸ್ಸಿನಲ್ಲಿ ಶಕಟಾಸುರ ಭಂಜನ ಮಾಡ್ದ. ಇನ್ನು ಸ್ವಲ್ಪ ಎದ್ದು ಕೂತ್ಕೊಳ್ಳೋಕ್ಕಾಗೋ ಕಾಲದಲ್ಲಿ ತೃಣಾವರ್ತನ ವಧೆ ಆಯಿತು. ಈಗ ಅತ್ಯಂತ ಸುಂದರವಾಗಿ ಅಂಬೆಗಾಲಿ ಕೂತಲಿ ಬಂದ ಗೋವಿಂದ ಅನ್ನತಕ್ಕಂಥ ಆ ಒಂದು ಅವಸ್ಥೆ, ಶೈಶವಾವಸ್ಥೆಯಲ್ಲಿ ಅತೀ ಮೋಹಕವಾದಂತಹ ಅವಸ್ಥೆ ಅದು. ಅವರು ಮೊಣಕಾಲುಗಳ ಮೇಲೆ ಪುಟ್ಟು ಎಲ್ಲ ಕಡೆ ತಿರುಗಾಡ್ತಕ್ಕಂಥ ಚಪಲ, ಹಿಂದೆ ಯಾರಾದರೂ ಬರ್ತಿದ್ದಾರೇನೋ ಅಂತ ನಾಲ್ಕು ಹೀಗೆ ಮಂಡಿ ಎರಡು ಕೈಗಳು ಇಟ್ಕೊಂಡು ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು. ಆಗ ಅವನು ಮೊಗ ತಿರುಗಿದಾಗ ಅವನ ಮುಂಗುರುಗಳಿಗೂ ಕೂಡ ಆಡ್ತಕ್ಕಂಥ ಸೌಂದರ್ಯ, ಇವೆಲ್ಲವನ್ನೂ ಕೂಡ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಆ ಒಂದು ಅನುಭವವನ್ನು ಈಗ ನಾವು ಆನಂದವನ್ನು ಎಲ್ಲರೂ ಕೂಡಿ ಅನುಭವಿಸೋಣ. ಶ್ರೀಕೃಷ್ಣ ಬಲರಾಮುಲ ಬಾಲ್ಯ ಕ್ರೀಡಾಭಿವರ್ಣನము. చూడ నివారలనెప్పుడుంజూడక లోకములు మూండు చూపులందిరుగన్ చూడంగనేర్చిన బాలక చూడామణి జనుల నెరింగి చూడంగనేర్చన్. చూడ ನಿವಾರಲನೆప్పుడు చూಡಕ, ಭಗವಾನ್ ಮಹಾವಿಷ್ಣು ಹೇಗೆ ಅಂದರೆ ತನ್ನ ಕಡೆ ತಿರುಗಿ ಭಕ್ತಿಯಿಂದಾಗಲಿ ಆರ್ತಿಯಿಂದಾಗಲಿ ಜ್ಞಾನಿ ತಿಳ್ಕೋಬೇಕು ಅನ್ನೋದು ಅವನಾಗಲಿ ಯಾರೇ ಆಗಲಿ ಭಗವಂತನಿಗೆ ತಿರುಗಿ ನೋಡಿ ಸ್ವಾಮಿ ಅಂತಂದರೆ ಸಾಕು, ನೋಡ್ತಾನೆ. ಅದೇ ಅವನ ಕಡೆ ವಿಮುಖರಾಗಿರೋರನ್ನ ಅವನು ಆಗಲಿ ಪಡಲಿ, ಇನ್ನು ಲೋಕದಲ್ಲಿರತಕ್ಕಂಥ ಕಷ್ಟಗಳಲ್ಲಿ ನುಗ್ಗಿ ಹಾಗೆ ನಂತರ ತಿರುಗ್ತಾನೆ ಅಂತ ಅವನ್ನ ಹಾಗೆ ಸ್ವಲ್ಪ ಕಾಲ ಬಿಟ್ಟಿರ್ತಾನೆ. ಆಗಲಿ ಅವ್ರ ಪಾಠಕ್ಕೆ ಅವ್ರು ಬರಲಿ ಅಂತ. ಹಾಗೆ ಚೂಡ ನಿವಾರಲನೆప్పుడు చూడಕ, ಅವ್ರ ಕಡೆ ತಿರುಗಿ ನೋಡಲ್ಲ ಹರಿ. ಲೋಕಮುಲು ಮೂಂಡು ಚೂಪುಲಂದಿರುಗ, ಮೂರು ಲೋಕಗಳು ಅಂದರೆ 14 ಭುವನ ಬ್ರಹ್ಮಾಂಡಗಳು ಕೂಡ ಇವನ ಕಣ್ಣ ಕೊನೆಯ ಅಲ್ಲಿ ಹೊರಡ್ತಕ್ಕಂತಹ ಚೂಪುಲು ಅಂದರೆ ಆ ದೃಷ್ಟಿ ಮಾತ್ರದಿಂದ ಇವನ ಆ ಕಡೆ ತಿರುಗಿದ್ರೆ ಸಾಕು, ಎಲ್ಲವೂ ಹೇಗೆ ಕ್ರಮಬದ್ಧವಾಗಿ ಪ್ರಕೃತಿಯಲ್ಲಿ ಗ್ರಹ ತಾರೆಗಳ ಒಂದು ಚಲನವಲನವಾಗಿರ್ಬೋದು, ಮತ್ತು ಪ್ರತಿಯೊಂದು ಪ್ರಕೃತಿಯಲ್ಲಿ ನಡೆಯತಕ್ಕಂತಹ ಕಾರ್ಯಗಳೆಲ್ಲವೂ ಕೂಡ ಇವನ ಕಣ್ಣೋಟದಿಂದ ನಡೀತಾ ಇದೆ. ಚೂಪುಲನ್ ತಿರುಗ, ಎಲ್ಲ ಮೂರು ಲೋಕಗಳು ಕೂಡ ಅದರ ವ್ಯವಸ್ಥಿತವಾಗಿ ಹೇಗೆ ನಡಿಬೇಕೋ ಹಾಗೆ ನಡೀತಾ ಇದೆ. ಇವನ ಕಣ್ಣ ಕೊನೆಯ ಆಜ್ಞೆಯಿಂದ, ಇವನ ಕಣ್ಣ ಕೊನೆಯ ದೃಷ್ಟಿಯಿಂದ ಮಾತ್ರ ತಿರುಗುತ್ತಾ ಇದೆ. ಜೂಡಕ ಲೋಕ ಮುಲುಮೂಂಡು ಜೂಪುಲಂದಿರುಗನ್ ಚೂಡಂಗನೇರ್ಚಿನ ಬಾಲಕ ಚೂಡಾಮಣಿ. ಈ ಮಹಾವಿಷ್ಣು ಗೋಪಾಲ ಬಾಲಕನಾದರೆ ಬಾಲಕ ಚೂಡಾಮಣಿ,
ಏನು ಮುದ್ದೋ ಬಾಲಶೇಖರ, ಅಷ್ಟು ಮುದ್ದಾಗಿದ್ದಂತಹ ಭಗವಂತ ಬಾಲಕರಲ್ಲೆಲ್ಲ ಅತಿ ಉತ್ತಮನಾದಂತಹವನು ಜನರನ್ನ ಚೂಡಂಗ ನೇರ್ಚೆ. ಈಗ ಸುಮಾರು ಒಂದು 8-10 ತಿಂಗಳಾಗೋಷ್ಟೊತ್ತಿಗೆ ಸ್ಟ್ರೇಂಜರ್ಸ್ನ ಗುರ್ತು ಹಿಡಿತಾರೆ ಅಂತ ಹೇಳ್ತಾರೆ. ಸ್ಟ್ರೇಂಜರ್ಸ್ ಐಡೆಂಟಿಫಿಕೇಶನ್ ಅಂತ. ಇವ್ರು ಯಾರು, ಇವ್ರು ನಮ್ಮವರ, ಇವ್ರು ಬೇರೆಯವರ ಅನ್ನತಕ್ಕಂತಹ ಅದೆಲ್ಲ ತಿಳ್ಕೊಳ್ತಾ ಬರುತ್ತವೆ ಮಕ್ಕಳು. ಆ ರೀತಿಯಾಗಿ ಅವರು ಎಲ್ಲ ತಿಳ್ಕೊಳ್ತಾ ಇದ್ದಾರೆ. ಈಗ ಅವರಿಬ್ರು ಚೂಡಂಗ ನೇರ್ಚಿನ ಬಾಲಕ ಚೂಡಾಮಣಿ, ಜನರನ್ನು ಕಣ್ಣೆತ್ತಿ ನೋಡಿ ಇವ್ರು ಯಾರು ಗುರ್ತು, ನಮ್ಮವರ ಬೇರೆಯವರ ಅಂತ ಗುರ್ತಿಡೋದನ್ನು ಕೂಡ ಕಲ್ತ್ಕೊಡ್ತಾ ಇದ್ದಾರೆ. ಜನುಲ ನೆರಿಂಗಿ ಜೂಡಂಗ ನೇರ್ಚನ್, ಅದೇ ಜನರು ಇವ್ರು ನಮ್ಮವರ ಬೇರೆಯವರ, ಇವ್ರ ಉದ್ದೇಶ ಹೇಗಿದೆ ಎಲ್ಲನೂ ತಮ್ಮ ಕಣ್ಣ ದೃಷ್ಟಿಯಲ್ಲೇ ಅರಿತುಕೊಳ್ಳೋ ಹಾಗೆ ಜಾಣ ಮಕ್ಕಳಾಗಿ ಇಬ್ಬರು ಬೆಳೀತಾ ಇದ್ದಾರೆ. ಇನ್ನು ಮುಂದೆ ನಗೋದು ಕಲ್ತಾ, ಎಲ್ಲರನ್ನು ನೋಡೋದು ಕಲ್ತಾ, ಗುರ್ತು ಹಿಡಿಯೋದು ಕಲ್ತಾ, ಈಗ ಮೊದಲು ಮಾತು ಪ್ರಾರಂಭ ಆಯಿತು. ಅಮ್ಮ ಅಮ್ಮ ಅನ್ನೋದೇ ಮೊದಲ ಮಾತು, ಎಲ್ಲರೂ ಕಲಿತಕ್ಕಂಥದ್ದು ಅಮ್ಮ ಅನ್ನೋ ಪದ. ಅದನ್ನು ಎಷ್ಟು ಮುದ್ದಾಗಿ ಹೇಳಿದ್ದಾರೆ ಅಂದರೆ, ಅವ್ವಲನೆ ರುಂಗಕ, ಅವನು ಅಜ. ಅವ್ವಲನೆ ರುಂಗಕ ಮುವ್ವುರಿ ಕವ್ವಲ వెలుగొందు పరముండర్భకుండై యా అవ్వలకు సంతసంబుగ ಅವ್ವಾಯವ್ವಾನಂಗ ನಲ್ಲನ ನೇರ್ಚನ್. ಅವ್ವಲನೆ ರುಂಗಕ, ಅವನು ಅಜ, ಅವನಿಗೆ ಹುಟ್ಟೇ ಇಲ್ಲ, ಅವನು ಸಚ್ಚಿದಾನಂದ ಸದಾಕಾಲ ಇರತಕ್ಕಂಥವನು, ದೇಶ ಕಾಲಗಳಿಂದ ಅಬಾಧಿತನಾದಂತಹ ಪರಮಾತ್ಮ ಪರಬ್ರಹ್ಮ. ಅವನಿಗೆ ಅಮ್ಮನೇ ಇಲ್ಲ, ಅಪ್ಪನೂ ಇಲ್ಲ. ಅವ್ವಲ ನೆರುಂಗಕ, ಅಮ್ಮ ಅಂತ ಅನ್ನಿಸ್ಕೊಳ್ಳೋರೇ ಇಲ್ಲ, ಜನ್ಮಗಳೇ ಇಲ್ಲ ಅಂದಮೇಲೆ ಇನ್ನು ಅವನಿಗೆ ಅಮ್ಮ ಯಾರು, ಅಪ್ಪ ಯಾರು? ಆದ್ದರಿಂದ ಅಮ್ಮ ಅಂತ ಕರೆಯೋಕ್ಕೆ ಅವನಿಗೆ ಯಾರೂ ಇಲ್ಲ. ಅವ್ವಲ ನೆರುಂಗಕ, ಅಮ್ಮ ಅನ್ನೋ ಪದವೇ ತಿಳಿದಿಲ್ಲ ಅವನಿಗೆ. ಆದರೆ ಮೂವರಿಗೆ ಅವ್ವಲ వెలుగొందు, ಮೂವರು ಅಂದರೆ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಅವನು ಅವರಕ್ಕಿಂತ ಅವ್ವಲ ಅಂದರೆ ಅವರಿಗಿಂತ ಅತೀತನಾಗಿ వెలుగొంದು ಮೆರಿತಾ ಇರತಕ್ಕಂತಹ ಪರಮುಂಡು ಅಂದರೆ ಪರಬ್ರಹ್ಮಸ್ವರೂಪ ಅವನು. ಅರ್ಭಕುಂಡೈ, ಅಂತಹ ಪರಮಾತ್ಮ ಪರಬ್ರಹ್ಮ ತ್ರಿಮೂರ್ತಿಗಳಿಗೂ ಅತೀತನಾದಂತಹವನು, ತನ್ನ ಧಾಮದಲ್ಲಿರತಕ್ಕಂತಹವನು ಈಗ ಅರ್ಭಕನಾಗಿದ್ದಾನೆ, ಬಾಲಕೃಷ್ಣನಾಗಿ ಇಲ್ಲಿ ಗೋಕುಲಕ್ಕೆ ಬಂದಿದ್ದಾನೆ. ಆ ಅವ್ವಲಕ್ಕೂ ಸಂತಸಂಭುಗ, ಮಕ್ಕಳ ಅಮ್ಮ ಅಂದಾಗ ಆಗತಕ್ಕಂತಹ ಆನಂದ, ಆ ತಾಯಿಯರಿಗೆ ಆನಂದ ಕೊಡಬೇಕು ಅಂತಲೇ ಆ ಪರಬ್ರಹ್ಮ ಈಗ ಅದ್ಭುತ ಬಾಲನಾಗಿ ಗೋಕುಲದಲ್ಲಿ ಮೆರೀತಾ ಇದ್ದಾನೆ. ಆ ಯಶೋಧಾರೋಹಿಣಿಯರಿಗೆ ಆನಂದವನ್ನು, ಯಶೋಧಾರೋಹಿಣಿಯರಷ್ಟೇ ಅಲ್ಲ, ಯಾರನ್ನ ಕಂಡ್ರು ನಮ್ಮ ಅಮ್ಮ ಅಂತ ಇದ್ದಾನೆ, ಬೇರೆ ಗೋಪಿಕೆಯರಿಗೂ ಕೂಡ ಆನಂದವನ್ನು ಕೊಡ್ತಾ ಇದ್ದಾನೆ. ಆ ಅವ್ವಲಕ್ಕೂ ಸಂತಸಂಬುಗ ನವ್ವಾ ಯವ್ವಾ ಅನಂಗ ನಲ್ಲನ ನೇರ್ಚನ್, ನಲ್ಲನ ಮುದ್ದಾಗಿ ಅಮ್ಮ ಅಮ್ಮ ಅಂತ ಕರೆಯೋದನ್ನು ಚೆನ್ನಾಗಿ ನೇರ್ಚನ್ ಕಲ್ತ್ಕೊಂಡ್ಬಿಟ್ಟ. ಅಮ್ಮ ಅಮ್ಮ ಅಂತ ಅವನು ಕರೆದ್ರೆ ಸಾಕು, ಅಮೃತ ಸುರಿದಾಗುತ್ತೆ ಆ ತಾಯಿಗೆ. ಅವನೇನಾದ್ರೂ ಅಮ್ಮ ಅಂದರೆ ಸಾಕು, ಇಲ್ಲಿಂದ ಓಡ್ತಾಳೆ ಎತ್ಕೊಳ್ಳಿಕ್ಕೆ. ತಡವಾಡಿರಿ ಬಲಕೃಷ್ಣುಲು తడబాడిరి వారింజూచి తగరంభాదుల్ దడబాడిరరులు భయమునం తడబాడిరి ಮಂತನಮುಲನ್ ತಪಸುಲು ವೇಡ್ಕನ್. ಈ ತಡವಾಡಿರಿ ಅನ್ನತಕ್ಕಂತಹ ಪದಾನ ಅತ್ಯಂತ ಸುಂದರವಾಗಿ ಅರ್ಥಭೇದ ಮಾಡಿ ಬಳಸಿದ್ದಾರೆ ಪೋತನಾಮತ್ತಿರು. ತಡವು ಆಡಿರಿ ಅಂದರೆ ಟು ಡ್ಯಾನ್ಸ್ ಅಂತ. ತಡವಾಡಿರಿ ಬಲಕೃಷ್ಣುಲು, ಬಲರಾಮ ಕೃಷ್ಣರಿಬ್ಬರೂ ಕೂಡ ಓಡಿ ಆಡಿ ಎಲ್ಲ ಮಾಡಿ ಕೈಕಾಲು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಯಿಂದ ನೃತ್ಯ ಮಾಡಿದ್ರು, ಆಟವಾಡಿದ್ರು ಅಂತಂದ್ಬಿಟ್ಟು ಸಂತೋಷವಾಗಿ ಆಟ ಆಡ್ತಾ ಇದ್ದಾರೆ. ತಡವಾಡಿರಿ ವಾರಿಂಚೂಚಿ ತಗರಂಭಾದುಲ್, ಆಕಾಶದಲ್ಲಿ ರಂಭ ಮೊದಲಾದ ರಂಭ, ಊರ್ವಶಿ, ಮೇನಕೆ ಮುಂತಾದ ಅಪ್ಸರಸೆಯರೆಲ್ಲರೂ ಕೂಡ ಶ್ರೀಹರಿಯ ಈ ಬಾಲ್ಯದ ಸೊಗಸನ್ನು ಕಂಡು ಅವರು ಅಲ್ಲಿ ಆನಂದದಿಂದ ನರ್ತನ ಮಾಡ್ತಾ ಇದ್ದಾರೆ. ತಡವಾಡಿರರುಲು ಭಯಮುನಂ, ಅರುಲು ಅಂತಂದರೆ ರಾಕ್ಷಸರು, ದುರ್ಮಾರ್ಗ ಲೋಕದಲ್ಲಿ ಯಾರ್ಯಾರು ದುರ್ಮಾರ್ಗಿಗಳಾಗಿದ್ರೋ ಅವರೆಲ್ಲರೂ ಇವನ ಹೆಜ್ಜೆ ಸಪ್ಪಳ ಅವರ ಹೃದಯದಲ್ಲಿ ತಡಬಡ ಅಂತ ಎದೆಯಲ್ಲಿ ಅವಲಕ್ಕಿ ಕುಟ್ಟದಾಗ ಆಗ್ತಾ ಇದೆ. ತಡಬಡಿಸ್ತಾ ಇದ್ದಾರೆ ಅವರೆಲ್ಲ ಭಯದಿಂದ. ತಡವಾಡಿರರುಲು ಭಯಮುನಂ, ಅವರಿಗೆ ಅವ್ಯಕ್ತವಾದ ಭಯ ಎದೆಯಲ್ಲಿ, ಹೆದರ್ಕೊಳ್ತಾ ಇದ್ದಾರೆ.
ತಡವಾಡಿರಿ ಮಂತನ ಮುಲಂ ತಪಸುಲು ವೇಡ್ಕನ್ ವೇಡ್ಕ. ಅವ್ರಿಗೇನೋ ಆನಂದ, ತಪಸ್ವಿಗಳಿಗೆಲ್ಲ ಇನ್ನ ಇದಿದೆಯಲ್ಲ, ಲೋಕದಲ್ಲಿ ದುಷ್ಟರಿಗೆ ಶಿಕ್ಷೆ ಆಗುತ್ತೆ. ಆದ್ದರಿಂದ ತಮ್ಮ ತಮ್ಮ ಗೋಷ್ಠಿಗಳಲ್ಲಿ ಮಂಥನ ಮೂಲಂ ಅಂದರೆ ಎಲ್ಲರೂ ಒಟ್ಟಿಗೆ ತಪಸ್ವಿಗಳೆಲ್ಲ ಸೇರಿ ಮಾತಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಲೋಕಕ್ಕೆ ಸುಖ ಉಂಟಾಗುತ್ತೆ ಅಂತ ಸಂತೋಷವಾಗಿ ಎಷ್ಟೋ ಹೊತ್ತು ಸಂಭಾಷಿಸ್ತಾ ಇದ್ದಾರೆ. ತಡವಾಡಿರಿ ಅಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲದಕ್ಕೂ ಸಂದರ್ಭಾನುಸಾರವಾಗಿ ಅರ್ಥ ಇಲ್ಲಿ ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ. ನಗವುಲನ ವಿದ್ಯ ಪೋಡಿಮೆ ನಗು ಬಾಟಕಂ ಜೇಯ ನೇರ್ಚುನ್ ನಗವರಿಯಂತನ್ ನಗು ಮೊಗಮು ತೋಡ ಮೆಲ್ಲನ ನಗು ಮೊಗಮುಲ ಸತುಲಂಜೂಚಿ ನಗ ನೇರ್ಚೆನ್ ರೂಪ. ನಗವುಲನ ವಿದ್ಯ ಪೋಡಿಮೆ ನಗು ಬಾಟಕಂ ಜೇಯ ನೇರ್ಚು. ಹೇ ರಾಜ, ಆ ಬಾಲಕೃಷ್ಣ ತನ್ನ ಕಿರು ನಗೆಯನ್ನು ನಗುತ್ತಾ ಇದ್ದಾನೆ. ಅವನ ನಗುವಿನಿಂದಲೇ ದಟ್ಟವಾದಂಥ ಅಜ್ಞಾನ, ಅವಿದ್ಯೆ ಪೋಡಿಮೆ, ಆ ಅವಿದ್ಯೆ ಅಜ್ಞಾನ ಎಲ್ಲವೂ ಕೂಡ ಅವನ ನಗುವಿನಲ್ಲಿ ಆ ವಿದ್ಯೆ ಅಜ್ಞಾನದ ಅಂಧಕಾರ ಎಲ್ಲ ತೊಲಗಿ ಹೋಗ್ತಾ ಇದೆ. ನಗು ಬಾಟುಕಂ ಜೇಯ ನೇರ್ಚು, ಅವನ ನಗೆಯಿಂದ ಜ್ಞಾನ ಪ್ರಕಾಶನವಾಗ್ತಾ ಇದೆ. ನಗವರಿಯಂತನ್, ಅಂತಹ ಅವನ ನಗೆ ಅಂತಹದ್ದು. ಮುಗುಳ್ನಗೆಯಿಂದಲೇ ಭಗವಂತ ಅವನ ಮುಗುಳ್ನಗೆಯ ಮುಖಾರಂಧವನ್ನು ನೋಡ್ತಾ ಇದ್ದರೆ ಸಾಕು, ತನ್ನನ್ನು ಆವರಿಸಿರತಕ್ಕಂತಹ ಈ ದೇಹಾತ್ಮ ಭಾವ ಅನ್ನತಕ್ಕಂತಹ ಜ್ಞಾನ, ನಿತ್ಯಾನಿತ್ಯ ವಿವೇಕ ಇಲ್ಲದೆ ಇರತಕ್ಕಂತಹ ಜ್ಞಾನ, ಏನು ನಾವು ಸಾಧಿಸಬೇಕಾಗಿದೆ ಅನ್ನತಕ್ಕಂಥ ಜ್ಞಾನ, ಎಲ್ಲ ಅಂಧಕಾರಗಳು ಕೂಡ ಭಗವಂತನ ಕಿರು ನಗೆಯ ಮುಖಾರವಿಂದವನ್ನು ನೆನಪಿಸ್ಕೊಂಡ್ರೇ ಅಜ್ಞಾನ ಕಳೆದು ಜ್ಞಾನ ಹುಟ್ಕೊಂಡು ಬರುತ್ತೆ. ಅಂತಹ ಜ್ಞಾನೋದ್ದೀಪಕವಾದಂತಹ ಆ ನಗುವಿನಿಂದ ನಗು ಮೊಗಮು ತೋಡ, ಅಂತಹ ಮಹಾವಿಷ್ಣು ಈಗ ಇಷ್ಟು ಪುಟ್ಟ ಮಗುವಾಗಿ ತನ್ನನ್ನು ನೋಡಿ ನಗಮೊಗಮುಲ ಸತುಲಂಜೂಚಿ ನಗನೇರ್ಚೆ, ಆ ಭಗವಂತನ ನೋಡಿದ ತಕ್ಷಣ ಚಿಚಿ ಕಳ್ಳ ಅಂತ ನಗಿಸ್ತಾರೆ ಎಲ್ಲರೂ. ಗೋಪಿಯರೆಲ್ಲರೂ ನಗಿಸ್ತಾರೆ. ನೋಡಿದವರೆಲ್ಲ ಮಗುನ ನೋಡಿದ ತಕ್ಷಣ ಅವ್ರಿಗಾಗವ್ರಿಗೆ ನಗು ಹುಟ್ಕೊಂಡ್ಬರುತ್ತೆ. ಒಳಗಿರೋ ದುಃಖ ಅಜ್ಞಾನ ಎಲ್ಲ ಹೋಗಿ ಸಹಜವಾದ ನಗೆ ಉಕ್ಕಿ ಬರುತ್ತೆ ಆ ಮಗುವನ್ನು ನೋಡ್ತಾ ಇದ್ದರೆ. ಆ ನಕ್ಕವ್ರನ್ನ ನೋಡಿ ನಗೋದನ್ನೇ ಇವನು ಕಲ್ತ್ಕೊಂಡಂತೆ. ನಗ ನೇರ್ಚಿನ ರೂಪ, ಯಾವಾಗಲೂ ನಗ್ತಾ ಇರತಕ್ಕಂತಹ ಭಗವಂತ ಅವನು, ಸದಾ ಮಂದಹಾಸದಿಂದ ಕೂಡಿರ್ತಕ್ಕಂಥ ಮುಖಾರವಿಂದ ಮಹಾವಿಷ್ಣು. ಅವನೀಗ ಈ ಅದ್ಭುತ ಬಾಲಕನಾಗಿ ಹುಟ್ಟಿ ಅವನನ್ನು ನೋಡಿ ಆನಂದದಿಂದ ನಗತಕ್ಕಂತಹವರ ಎಡೆಯಲ್ಲಿ ತಿರುಗಿ ತಾನು ಕೂಡ ನಗುವುದನ್ನು ಕಲ್ತ್ಕೊಂಡ. ಜಾನುಭಾಗ ಮುಲಹಸ್ತಂ ಮುಲು ವೀಡ್ವಡನಿಡುಚು ದಿಗ್ಗನಂಬೋದುರಿಂತನಂತನ್ ನವ್ವಲ ಪಯ್ಯದಲಂದಿ ಜವ್ವಾಡುದುರಾಲಕ್ರೇಪುಲ ತೋಂಕಲಲಮಿ ಬಟ್ಟಿ ವಿಡುವ ನೇರಕವಾನಿ ಬೆನುವೆಂಟ ಜರುಗುಚು ರಪ್ಪಂಕಮುಲ ದುಡುಕಡರನ್ ಜೊತ್ತುರೆತ್ತಿ ಚೆನ್ನಿಚ್ಚು ಚೋನಿರುದೆ ಸಂಬಾಲಿಂಡು ಚೇತುಲಂ పుడుకు చెంచేపు గలుగ దూంటుదురు గ్రుక్క గ్రుక్క కుంతోర మగుచునాడుదురు ముద్దు పలుకులు ಅವ್ಯಕ್ತములగన్ కరములంఘ్రును నల్లార్చి కదలుపుదురు రామకృష్ణులు శైశవరతులందగిలి. ಜಾನುಭಾಗಮುಲ ಹಸ್ತಮ್ಮುಲು ವೀಡ್ವಡ ನಿಡುಚು ಅಂದರೆ ಈಗ ಅಂಬೆಗಾಲಿಟ್ಟು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಮಂಡಿಗಳ ಮೇಲೆ ಎರಡು ಕೈ ಇಟ್ಟು ಮೆಲ್ಲಿಗೆ ಎದ್ದೋಳ್ತಾ ಇದ್ದಾರೆ. ದಿಗ್ಗನ ಬೋದು ರಿಂತನಂತ ನಿಂತ್ಕೊಂಡು ತಪ್ಪ ಹೆಜ್ಜೆ ಇಟ್ಕೊಂಡು ತಪ್ಪು ಹೆಜ್ಜೆಗಳನ್ನು ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಇಂತನಂತ ಪೋದರು ಅಂದರೆ ಅಲ್ಲಿ ಇಲ್ಲಿ ಅಂಗಳದಲ್ಲೆಲ್ಲ ತಿರುಗಾಡ್ತಾ ಇದ್ದಾರೆ. ಅವ್ವಲ ಪಯ್ಯದಲ್ಲಂದಿ ಜವ್ವಾಡುದುರು ಅಂದರೆ ತಾಯಿಯರ ಸೆರಗು ಹಿಡಿದು ಬಿಡ್ತಾರೆ. ಆಕೆ ಏನೋ ಗೃಹಕೃತ್ಯದಲ್ಲಿ ಮುಂದೆ ಅವಳು ತೊಡಗಿಕೊಂಡಿದ್ರೆ ಇವರು ಹಿಂದಿಂದೆ ಜವ್ವಾಡುಚು ಅದನ್ನು ಹಿಡ್ಕೊಂಡು ಓಲಾಡಿಕೊಂಡು ಓಡಾಡ್ತಾ ಇದ್ದಾರೆ. ಆಲಕ್ರೇಪುಲ ತೋಂಕ ಲಲಮಿ ಬಟ್ಟಿ, ಆಲಕ್ರೇಪುಲು ಅಂತಂದರೆ ಹಸುವಿನ ಕರುಗಳು. ಗೊಲ್ಲರು ಮನೆಗಳಲ್ಲಿ ಹಸುಗಳೆಲ್ಲ ಮೇಯೋಕ್ಕೆ ಅಂತ ಕಾಡಿಗೆ ಅಥವಾ ಮಂದೆಗೆ ಹೋದರೆ ಪುಟ್ಟ ಕರುಗಳನ್ನು ಮನೇಲೆ ಬಿಟ್ಟು ಹೋಗಿರ್ತಾರಲ್ಲ, ಆ ಕರುಗಳನ್ನು ತೋಕಲು ಅಂತಂದರೆ ಅದರ
ಬಾಲಗಳನ್ನು ಹಿಡಿದು ಬಿಡ್ತಾರೆ. ಅವನು ಕೃಷ್ಣ ಬಲರಾಮರು ಬಿಡುವ ನೇರಕ. ಅದನ್ನು ಬಿಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ವಾಣಿ ಬೆನುವಂಟ ಜರುಗುದುರು. ಅವು ಎಗರೆಗರ್ಕೊಂಡು, ಪುಟ್ಟ ತುಂಟಾಟದ ಕರುಗಳು ಎಗರೆಗರ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿದ್ರೆ ಇವ್ರನ್ನ ಅದ್ರ ಬಾಲ ಹಿಡ್ಕೊಂಡು ತಾವು ಪುಟ ಪುಟ ಅದರ ಹಿಂದೆ ತಿರುಗುತ್ತಾ ಇದ್ದಾರೆ. ಪಂಕಮುಲ ದುಡು ಕಡರಂಜೊತ್ತುರೆತ್ತಿ. ಆ ಕರುಗಳ ಹಿಂದೆ ಓಡಾಡ್ತಾ ಓಡಾಡ್ತಾ ಅಲ್ಲಲ್ಲಿ ಕೆಸರು ನೀರು ಎಲ್ಲ ಇದ್ರೆ ಅದರೊಳಗೆ ದುಡುಮ್ ಅಂತ ದುಡುಕಡರಂ ಜೊತ್ತರು ಅಂತಂದ್ರೆ ಆ ಓಡ್ತಾ 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 ಆ ಕೆಸರಿನೊಳಕ್ಕೆ ಬಿದ್ದು ಬಿಡ್ತಾರೆ. ಎತ್ತಿ ಚೆನ್ನಿಚ್ಚು ಚೋನ್ ಇರುದೆಸಂ ಬಾಳುಂಡ್ಲು ಜೇತುಲುಂ ಪುಡುಕುಚುಂ ಚೇಪುಗಲಗ. ತಾಯಿರು ಅಯ್ಯೋ ಕೆಸರಿಗೆ ಬಿದ್ದ್ಯಾಕಂದ ಅಂತಂದ್ಬಿಟ್ಟು ಎತ್ಕೊಂಡು ತೊಡೆ ಮೇಲಿಟ್ಟು ಸ್ತನ್ಯವನ್ನು ಊಡಿಸ್ತಾ ಇದ್ರೆ ಮಕ್ಕಳು ಕುಡಿತಾ ಕುಡಿತಾ ಮೃದು ಸ್ಪರ್ಶ, ಆ ಪುಟ್ಟ ಪುಟ್ಟ ಕರಗಳ ಮೃದು ಸ್ಪರ್ಶದಿಂದ ಹಾಲಿನ ಸೆಲೆ ಜಾಸ್ತಿ ಆಗುತ್ತೆ ತಾಯಿರಿ. ಸಹಜವಾಗೇ ಮಗುವನ್ನೆತ್ತಿ ತೊಡೆ ಮೇಲಿಟ್ಟು ಹಾಲು ಉಡಿಸ್ತಾ ಇರಬೇಕಾದ್ರೆ ಹಾಲು ಧಾರಾಳವಾಗಿ ಸ್ರವಿಸುತ್ತೆ. ಇನ್ನು ಅವೇ ಏನು ಮಾಡ್ತಾವೆ, ಆ ಮಕ್ಕಳು ಏನು ಮಾಡ್ತಾರೆ, ಇರುದೆಸಂ ಪಾಲಿಂಡ್ಲು ಅಂದರೆ ಸ್ತನಗಳನ್ನು, ಚೇತುಲುಂ ಪುಡುಕುಚುಂ ಚೇಪುಗಲಗ. ಜೇಪು ಅಂತಂದರೆ ಹಾಲಿನ ಒಂದು ರಸಧಾರೆ, ಅದು ಹೆಚ್ಚಾಗುತ್ತೆ. ಈ ಮಕ್ಕಳು ತಮ್ಮ ಪುಟ್ಟ ಪುಟ್ಟ ಕರಗಳ ಅಮೃತ ಸ್ಪರ್ಶವನ್ನು ಮೃದುವಾಗಿ ತಾಯಿಯ ಸ್ತನಗಳಿಗೆ ಸೋಕಿಸಿದ ತಕ್ಷಣ ಹಾಲು ಇನ್ನೂ ಉಕ್ಕಿ ಉಕ್ಕಿ ಬರ್ತಾ ಇದೆ. ಊಟದುರು ಗುಕ್ಕುಕುಂ ತೋರ ಮಗುಚು. ಊಟೋದು ಅಂದರೆ ಚೀಪ್ತಾ ಇದ್ದಾರೆ, ಚೀಪಿ ಚೀಪಿ ಗುಟುಕ್ ಅಂತ ಕುಡಿತಾ ಇದ್ರೆ ದೋರ ಮಗುಚು. ತೋರ ಅಂತಂದ್ರೆ ಹೆಚ್ಚಾಗ್ತಾ ಇದೆ. ಅವ್ರು ಕುಡಿದಷ್ಟಕ್ಕೂ ಸ್ತನ್ಯ ಅಮೃತ ಧಾರೆ ಹೆಚ್ಚಾಗ್ತಾ ಇದೆ. ಆಡುದುರು ಮುದ್ದು ಪಲುಕುಲು ಅವ್ಯಕ್ತ ಮುಲಗಂ. ಅವ್ಯಕ್ತ ಅಂದರೆ ಅವು ಆಡ್ತಾ ಇರ್ತಕ್ಕಂಥ ಮಾತು ಏರಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅಮೃತಂ ಬಾಲಭಾಷಿತಂ ಅಂತ ತ್ಯಾ ಪ ಜ ಅಂತ ಅವ್ರು ಮಾತಾಡ್ತಾ ಇದ್ರೆ ಅದೇ ಮುದ್ದು. ಮಕ್ಕಳಿಗೆ ಏನು ಹೇಳಬೇಕು ಅಂತ ಗೊತ್ತುತ್ತೆ, ಅತ್ತೆ ಅಂತಿರ್ತಾರೆ ಅಷ್ಟೇ. ಅದರಲ್ಲೇ ಎಲ್ಲ ಬೇರೆ ಪದಗಳಾಗಿ, ಅಕ್ಷರಗಳು ಪದಗಳಾಗಿ ಸೂಚಿಸ್ತಕ್ಕಂಥ ಅರ್ಥಗಳೆಲ್ಲನೂ ಅವರ ಪ್ಯಾಪೆನಲ್ಲೇ ಗೊತ್ತಾಗ್ಬಿಡುತ್ತೆ. ಮುದ್ದು ಪಲುಕುಲು ಅವ್ಯಕ್ತ ಮೂಲಗಂ, ಅಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ದಾರೆ. ನೋಡಿದವ್ರಿಗೆಲ್ಲ ಅಯ್ಯೋ ಏನೋ ಹೇಳ್ತಾ ಇದೆ ಮಗು ಅಂತ ಅಷ್ಟು ಮುದ್ದು. ಕರಮುಲಂಗ್ರು ನಲ್ಲಾರ್ಚಿ ಕದಲುಪುದುರು. ಕೈಗಳು ಕಾಲುಗಳನ್ನು ತೊಡೆ ಮೇಲೆ ಮಲಗಿರೋವಾಗಲಿ ಓಡಾಡೋವಾಗಲಿ ಏನೋ ಕೈ ತಿರುಗಿಸ್ಕೊಂಡು ಕಾಲು ತಿರುಗಿಸ್ಕೊಂಡು ಓಡಾಡ್ತಾ ಇದ್ರು. ಅವರು ಆ ಮಾಡ್ತಾ ಇರ್ತಕ್ಕಂಥ ಆಟಗಳು ಅಲ್ಲಾರ್ಚಿ ಅಂದರೆ ಎಲ್ಲರನ್ನು ಆಕರ್ಷಿಸ್ತಾ ಇದೆ. ನೋಡಿದವ್ರಿಗೆಲ್ಲ ಬಾಚಿ ಎತ್ಕೊಳ್ಳೋಷ್ಟು ಆಸೆ ಆಗ್ತಾ ಇದೆ. ರಾಮಕೃಷ್ಣನು ಶೈಶವ ರತುಲುಂದಗಿಲಿ. ಬಲರಾಮ ಹಾಗೂ ಕೃಷ್ಣರಿಬ್ಬರು ಆನಂದವಾಗಿ ಯಶೋದೆಯ ಮನೆಯ ಅಂಗಳದಲ್ಲೆಲ್ಲನೂ ಅಷ್ಟು ಯಾರಿಗೂ ಏಟುಕದ ಭಗವಂತ ಅಲ್ಲಿ ಅಷ್ಟು ಹಿತವಾಗಿ ಅವಳ ಮಡಿಯಲ್ಲಿ, ಉಡಿಯಲ್ಲಿ, ಅಂಗಳದಲ್ಲಿ, ಎಲ್ಲರ ಮನದಲ್ಲಿ ಆನಂದವಾಗಿ ಗೋಕುಲದಲ್ಲಿ ಆಡ್ತಾ ಇದ್ದಾರೆ ಅವರಿಬ್ಬರೂ ಕೂಡ. ಇದನ್ನೇ ನಾರಾಯಣ ಭಟ್ಟಾದ್ರಿಗಳು ತಮ್ಮ ನಾರಾಯಣಿ ಎಂಬಲ್ಲಿ ಅತ್ಯಂತ ಸುಂದರವಾಗಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತಂತಂದರೆ, ಸಂಸ್ಕೃತದಲ್ಲಿ ಅಂಬೆಗಾಲಿಡ್ತಕ್ಕಂಥದ್ದನ್ನು ಕೂಡ ವರ್ಣಿಸಿದ್ದಾರೆ. ಐ ಸಬಲ ಮುರಾರೇ ಪಾಣಿಜಾನು ಪ್ರಚಾರೈ ಕಿಮಪಿ ಭವನ ಭಾಗಾನ್ ಭೂಷಯಂತೌ ಭವಂತೌ. ನೀವಿಬ್ಬರು ಒಂದು ಕಡೆ ನಿಲ್ಲಲ್ಲ. ಮಕ್ಕಳಿಗೆ ಸ್ವಲ್ಪ ಅಂಬೆಗಾಲಿಡಕ್ಕೆ ಬಂತು ಅಂದರೆ ಭವನದ ಭಾಗಗಳನ್ನೆಲ್ಲ ಅಂದರೆ ಒಂದು ಕಡೆ ಸೊಂದಿಗೆ ಹೋಗ್ತಾರೆ, ಎಲ್ಲೋ ಅಡುಗೆ ಮನೆಗೆ ಹೋಗ್ತಾರೆ, ಅಲ್ಲಿಂದ ಬಚ್ಚಲ ಮನೆಗೆ ಹೋಗ್ತಾರೆ, ಓಣಿಯೊಳಕ್ಕೆ ಹೋಗ್ತಾರೆ. ಹಾಗೆ ಹೋದ ಕಡೆಯನ್ನೆಲ್ಲ ಅವರು ಭೂಷಣವಾಗಿ ಅಷ್ಟು ವಿರಾಜಮಾನರಾಗಿ ಓಡಾಡ್ತಾ ಇದ್ರು ಬಲರಾಮಕೃಷ್ಣರು. ಚಲಿತ ಚರಣ ಕಂಜವು, ಅವರಿಬ್ಬರ ಪಾದಗಳು ಪದ್ಮಪಾದಗಳು. ಚಲಿತ ಚರಣ ಕಂಜವು ಮಂಜು ಮಂಜೀರ ಶಿಂಜ. ಕಾಲುಗಳಿಗೆ ಸುಮ್ಮನೆ ಬಿಟ್ಟಿರ್ತಾರ ಕಡಗಗಳು, ಅಂದಿಗೆಗಳು, ರೂಳಿಗಳು, ಗೆಜ್ಜೆಗಳು ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇರ್ತಾರೆ. ಇವರು ಟಪ ಅಂತ ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇದ್ರೆ ಮಂಜು ಮಂಜೀರ ಶಿಂಜ ಶ್ರವಣ ಕುತುಕ ಭಾಜವು ಚೇರತು ಚಾರು ವೇಗ. ದುಡು ಓಡೋಗ್ತಾ ಇದ್ದಾರೆ ಇಬ್ಬರು. ಮೃದು ಮೃದು ವಿಹಸಂತವು ಉನ್ಮಿಷದ್ದಂತವಂತವು, ಆಗ್ತಾನೆ ಮೊಳಕೆ ಬರ್ತಾ ಇರ್ತಕ್ಕಂಥ ಹಲ್ಲು. ವದನ ಪತಿತ ಕೇಶವು ದೃಶ್ಯ ಪಾದಾಬ್ಜ ದೇಶವು. ವದನ ಪತಿತ ಕೇಶವು, ಹೀಗೆ ಅಂಬೆಗಾಲಿಟ್ಕೊಂಡು ಹೋಗ್ತಾ ಇದ್ರೆ ದಟ್ಟವಾದ ಕೇಶರಾಶಿ ಎಲ್ಲ ಮುಖದ ಮೇಲೆಲ್ಲ ಮುಂಗುರುಳುಗಳು ಆಡ್ತಾ ಇದೆ.
ಭುಜಗಲಿತ ಕರಾಂತ ವ್ಯಾಲಗತ್ ಕಂಕಣಾಂಕವು ಭುಜಗಳಿಗೆ ಕಟ್ಟಿರ್ತಕ್ಕಂಥ ಭುಜಕೀರ್ತಿಗಳು ಟಪ್ಪು ಟಪ್ಪು ಅಂತ ಇಟ್ಕೊಂಡು ಹೋಗ್ತಾ ಇರೋಗೆ ಕಂಕಣಗಳ ಥರ ಕೈ ಮುಂದಿನ ಕೈಗೆ ಬಂದಿದೆ. ಮತಿಂ ಅಹರತಂ ಉಚ್ಚೈ ಪಶ್ಯತಾಂ ವಿಶ್ವನೃಣಾಂ. ವಿಶ್ವನೃಣಾಂ ಯಾರ್ಯಾರು ನೋಡಿದ್ರು ಆ ಮುದ್ದಾದ ಬಾಲಲೀಲೆಗಳನ್ನು ಮತಿಂ ಅಹರತಂ ಅವರ ಮನಸ್ಸುಗಳನ್ನು ಅಪಹಾರ ಮಾಡಿಬಿಡ್ತಾ ಇದ್ದಾರೆ ಇವರು ಬಲರಾಮಕೃಷ್ಣರು. ಅನುಸರತಿ ಜನೌಘೆ ಕೌತುಕ ವ್ಯಾಕುಲಾಕ್ಷೆ ಕಿಮಪಿ ಕೃತ ನಿನಾದಂ ವ್ಯಾಹಸಂತೌ ದ್ರವಂತೌ. ಜನಗಳೆಲ್ಲ ಅಯ್ಯೋ ಮುಂದೆ ಮುಂದೆ ಹೋಗ್ತಾ ಇವೆ ಮಕ್ಕಳು ಅಂತ ಹಿಂದೆ ಕೌತುಕ ತುಂಬಿಕೊಂಡು ಎಲ್ಲಿ ಹೋಗುತ್ತವೋ ಈ ಮಕ್ಕಳು ಅಂತ ಹಿಂದೆ ಬರ್ತಾ ಇದ್ರೆ, ಇವರೇನು ಒಲಿತವದನ ಪದ್ಮವು ಹಿಂದೆ ಯಾರು ಬರ್ತಾ ಇದ್ದಾರೋ ಅಂತ ಮುಖ ತಿರುಗಿಸಿ ನೋಡ್ತಕ್ಕಂಥದ್ದು. ಪೃಷ್ಠತೋ ದತ್ತ ದೃಷ್ಟಿ ಹಿಂದೆ ಯಾರು ಬರ್ತಿದ್ದಾರೆ ಅಂತ ನೋಡೋದು. ಮತ್ತು ಕಿಮಿವ ನವಿದದಾತೆ ಕೌತುಕಂ ವಾಸುದೇವ. ಆ ಕಮಲದಂತಿರತಕ್ಕಂಥ ಮುಖ, ಅದರಲ್ಲಿ ಮುದ್ದಾದ ಮುಗುಳ್ನಗು, ಪುಟ್ಟು ಪುಟ್ಟು 2 ಹಲ್ಲು. ಹಿಂದೆ ತಿರುಗಿ ನೋಡೋದು ಯಾರು ಬರ್ತಾ ಇದ್ದಾರೋ ಅಂತ ಕುಲು ನಕ್ಕೊಂಡು ಮುಂದಕ್ಕೆ ಹೊಟ್ಟು ಹೋಗ್ಬಿಡ್ತಕ್ಕಂಥದ್ದು. ಧೃತಗತಿಷು ಪತಂತೌ ಉತ್ಥಿತೌ ಲಿಪ್ತಪಂಕೌ. ಈಗ ತಾನೇ ಹೇಳಿದ್ರಲ್ಲ ಪೋತನಾಮಾತ್ತಿರೋ, ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಧೃತಗತಿಷು ಪತಂತೌ ಉತ್ಥಿತೌ. ತಪ್ಪು ಹೆಜ್ಜೆ ಪುಟ್ಟು ಹೆಜ್ಜೆ ಇಡುವಾಗ ಬೇಗ ಬೇಗ ಹೋಗ್ತಾರೆ ಅವರು, ಪೂರ್ತಿ ಊರಿಗೆ ಹೋಗಲ್ಲ, ತಪ್ಪ ಹೋಗೋದು. ಪತಂತೌ ಉತ್ಥಿತೌ ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮಂಡಿ ಮೈ ಎಲ್ಲ ಲಿಪ್ತ ಪಂಕವು ಕೆಸರು ಮಾಡ್ಕೊಳ್ತಾ ಇದ್ದಾರೆ. ದಿವಿ ಮುನಿಭಿಹಿ ಅಪಂಕೈಹಿ ಸಸ್ಮಿತಂ ವಂದ್ಯಮಾನವು. ಆಕಾಶದಲ್ಲಿ ಮುನಿಗಳೆಲ್ಲ ನೆರೆದು ಬಿಟ್ಟಿದ್ದಾರೆ. ಕಲ್ಮಶರಹಿತರಾದಂತಹ ಮುನಿಗಳು ಆಕಾಶದಿಂದ ಈ ಭಗವಂತನ ಬಾಲಲೀಲೆಗಳು, ಆ ಆನಂದ ಗೋಕುಲದ ವಾಸಿಗಳಿಗೆ ಅಷ್ಟು ಸುಲಭವಾಗಿ ದೊರಕಿದ್ದೀಯಲ್ಲ ತಂದೆ ಅಂತ ಮೇಲಿಂದ ನೋಡಿ ವಂದ್ಯಮಾನವು ನಮಸ್ಕಾರ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಧೃತಮತ ಜನನೀಭ್ಯಾಂ ಸಾನುಕಂಪಂ ಗೃಹೀತೌ ಮುಹುರಪಿ ಪರಿರಬ್ಧೌ ದ್ರಾಗ್ಯುವಾಂ ಚುಂಬಿತೌ ಚ. ತಕ್ಷಣ ಅಯ್ಯೋ ಬಿದ್ದು ಬಿಟ್ರಪ್ಪ ಅಂತ ಇಬ್ಬರನ್ನು ಬಾಚಿ ಎತ್ಕೊಂಡು ಪದೇ ಪದೇ ಆಲಂಗಿಸಿ ಚುಂಬಿತೌ ಇಬ್ಬರನ್ನು ಮುದ್ದು ಮಾಡಿದ್ರು. ಸ್ನುತ ಕುಚಭರಮಂಕೆ ದಾರಯಂತಿ ಭವಂತಂ ತರಲಮತಿ ಯಶೋದಾಸ್ತನ್ಯದ ಧನ್ಯ. ಆ ಭಗವಂತನಿಗೆ, ಜಗತ್ಪಾಲಕನಿಗೆ, ಪೋಷಕನಿಗೆ ಆ ಸ್ತನ್ಯವನ್ನು ಕೊಟ್ಟಂತಹ ಯಶೋದೆ ಧನ್ಯೆ. ಕಪಟ ಪಶುಪ ಮಧ್ಯೆ ಮುಗ್ಧ ಹಾಸಾಂಕುರಂತೆ ದಶನ ಮುಕುಲ ಹೃದಯಂ ವೀಕ್ಷ್ಯ ವಕ್ತ್ರಂ ಜಹರ್ಷ. ಎಷ್ಟು ಆನಂದ! ಆಕೆ ತಾಯಿ ಹಾಲು ಕುಡಿಸ್ತಾ ಇರುವಾಗ ಮಗು ತೃಪ್ತಿಯಾಗಿ ಕುಡಿದು ಒಮ್ಮೆ ಮತ್ತೆ ಈ ಕಡೆ ಬರುತ್ತೆ. ಕುಡಿಯೋದನ್ನೊಂದು ಸ್ವಲ್ಪ ಬಿಟ್ಬಿಟ್ಟು ತಾಯಿ ಮುಖ ನೋಡಿ ಅವಳ ಕೆನ್ನೆಗಿಚ್ಚಿ ಅವಳ ಸರ ಕಿತ್ತು ಅವಳು ಕೂದಲು ಜಗ್ಗಿ ಆನಂದ. ಆ ತಾಯಿ ಮತ್ತು ಮಗುವಿನ ನಡುವಿನ ಅಮೃತ ಘಳಿಗೆಗಳನ್ನು ಯಶೋದೆ ಭಗವಂತನನ್ನ ಮಡಿಯಲ್ಲಿ ಇಟ್ಟುಕೊಂಡು ಆನಂದಿಸ್ತಾ ಇದ್ದಾಳೆ. ಎಷ್ಟು ಜನ ಕವಿಗಳು ಇದನ್ನು ಹೇಳಿದ್ರು ಕೂಡ ಅಷ್ಟು ಅಲಂಕಾರ ನವನವೀನ. ತಲೆಲೆತ್ತಿ ಮೆಲ್ಲನ ತಡವಿಯಾಡೆಡುವೇಳಂ ಪನ್ನಗಾಧೀಶುಲ ಪಗದಿಂದಾಲ್ತುರು ಅಂಗ ಸಂಭೃಷ್ಟ ಪಂಕಾಂಗರಾಗಂಬುಲನ್ನೇನು ಗುನ್ನಲ ಎತ್ತುವತ್ತು ರಸಮಂಬುಲೈನ ಜವಾತಿರೇಕಮ್ಮುಲ ಸಿಂಗಪುಂಗೋದಮಲ ಸಿರಿವಹಿಂತು ರಾನನಂಬುಲಗಾಂತುಲಂತಕಂತಕುನೆಕ್ಕು ಬಾಲಾರ್ಕ ಚಂದ್ರುಲ ಪಗಿದಿಂದೋಂತು ರೇಲಮಿಂದಲ್ಲುಲ ಚೆನ್ನುಂಬಾಲೆಲ್ಲದ್ರಾಬಿ ಪರಮಯೋಗೋದ್ಭವಾಮೃತ ಪಾನಲೀಲ ಸುಲಿ ఎరుంగనియోగుల సొంపుగందురో ఆ కుమారులు జనమనోహరులగుచూ ತಲೆಲೆತ್ತಿ ಮೆಲ್ಲನ ತಡವಿ ಆಡೆಡು ವೇಳಂ ಅಂತಂದರೆ ಅಂಬೆಗಾಲಿಡ್ತಕ್ಕಂಥ ಸಂದರ್ಭದಲ್ಲಿ ತಲೆಗಳೆತ್ಕೊಂಡು ಹಿಂದೆ ತಿರುಗಿ ನೋಡೋದು, ಮುಂದೆ ತಿರುಗಿ ನೋಡೋದು, ಆ ಕಡೆ ಈ ಕಡೆ ಸ್ವಲ್ಪ ತಲೆ ಜೊತೆಗೆ ಎದೇನೋ ಸ್ವಲ್ಪ ಮೇಲಕ್ಕೆ ಎತ್ತಿ ಆಡ್ತಾ ಇದ್ರೆ ಅವರಿಬ್ಬರೂ ಪನ್ನಗಾಧೀಶುಲ ಪಗದಿಂದಾಲ್ತರು. ಅಂದರೆ ಆದಿಶೇಷ ತನ್ನ ಹೆಡೆ ಎತ್ತಿ ಆಡಿದ ಹಾಗೆ ಅಷ್ಟು ಒಂದು ಆಕರ್ಷಣೆ, ಬಲ ಎಲ್ಲವೂ ಕಾಣಿಸ್ತಾ ಇದೆ ಅವರಲ್ಲಿ, ಮುದ್ದಾಗಿ ಕಾಣಿಸ್ತಾ ಇದೆ. ಅಂಗ ಸಂಭೃಷ್ಟ ಪಂಕಾಂಗರಾಗಂಬುಲನ್ ಏನು ಗುಂಗುನ್ನಲ ಎತ್ತುವತ್ತು ಅಂತಂದರೆ ಮಣ್ಣೆಲ್ಲ ಆಡ್ಕೊಂಡ್ರು, ಕೆಸರಿನಲ್ಲಿ ಬಿದ್ದು ಮೈಯೆಲ್ಲ ಕೆಸರು ಮೆತ್ಕೊಂಡಿರುವಾಗ ಹೇಗೆ ಕಾಣಿಸ್ತಾ ಇದ್ದಾರೆ. ಅಂಗರಾಗಂಬುಲ, ಅಂಗರಾಗದ ಥರ ಅಂದರೆ ಶ್ರೀಗಂಧ ಎಲ್ಲ ಮುಂತಾದ ಒಂದು ಸುಗಂಧ ದ್ರವ್ಯಗಳನ್ನು ಅಂಗರಾಗವಾಗಿ ಹಚ್ಕೊಳ್ತಾರಲ್ಲ, ಆ ಥರ ಈ ಮಕ್ಕಳು ಬಾಲಲೀಲೆಯಲ್ಲಿ ಕೆಸರಿನಲ್ಲಿ ಆಡ್ತಾ
ಪಂಕವನ್ನೇ ಅಂಗರಾಗದ ರೀತಿಯಲ್ಲಿ ಮೈಯೆಲ್ಲ ಹಚ್ಕೊಂಡು ಬಿಟ್ಟಿದ್ದಾರೆ. ಏನುಗೂ ಗುನ್ನೆಲ್ಲ ಎತ್ತುವತ್ತು. ಏನುಗೂ ಗುನ್ನೆಲು ಅಂದರೆ ಆನೆ ಮರಿಗಳು. ಆನೆಗಳೇನು ಮಾಡ್ತವೆ, ಎಷ್ಟೋ ಹೊತ್ತು ಆನಂದವಾಗಿ ನೀರಿನಲ್ಲಿ ಆಟ ಆಡುತ್ತೆ, ಮತ್ತೆ ಬಂದು ಮೈಗೆಲ್ಲ ಮಣ್ಣು ಮೆತ್ಕೊಳ್ಳುತ್ತವೆ. ಹಾಗೆ ಈ ಮಕ್ಕಳಿಗೂ ಕೂಡ ಮೈಯೆಲ್ಲ ಪಂಕಾಂಗರಾಗ ಮಣ್ಣು ಕೆಸರು ಮೆತ್ಕೊಂಡಿರೋದ್ರಿಂದ ನೋಡೋಕ್ಕೆ ಒಳ್ಳೆ ಸಾಮಜ ವರಸಾಮಜ ಅಂತಂದರೆ ಶ್ರೇಷ್ಠವಾದ ಆನೆಗಳ ಗುನ್ನುಲು ಅಂದರೆ ಪುಟ್ಟ ಮರಿಗಳ ಹಾಗೆ ಕಾಣ್ತಾ ಇದ್ದಾರೆ ಇಬ್ರು. ಆನೆ ಮರಿಗಳ ಥರ ಕಾಣ್ತಾ ಇದ್ದಾರೆ. ರಸಮಂಬುಲೈನ ಜಬಾತಿ ರೇಖಮ್ಮುಲ. ಎಷ್ಟೋ ಇವರು ಎಗರ್ತಾರೆ, ಧುಮುಕ್ತಾರೆ, ಒಳ್ಳೆ ಆ ರೀತಿಯಾಗಿ ಜಬಾತಿ ರೇಖಮ್ಮುಲು ಅಂದರೆ ಅವರ ಒಂದು ಕ್ವಿಕ್ನೆಸ್, ಶೀಘ್ರವಾಗಿ ಎಗರ್ತಾರೆ, ಪಕ್ಕ ತಿರುಗ್ತಾರೆ ಆಟ ಆಡ್ಬರ್ತಕ್ಕಂಥ ಸಂದರ್ಭದಲ್ಲಿ. ಅವಾಗ ಹೇಗೆ ಕಾಣಿಸ್ತಾರೆ, ಸಿಂಗಪುಂಗೋದಮಲ ಸಿರಿವಹಿಂತು. ಸಿಂಗಪುಕೋದಮ ಅಂತಂದರೆ ಸಿಂಹದ ಮರಿ. ಸಿಂಹ ಅಂತಂದರೆ ಪರಾಕ್ರಮ, ಗಾಂಭೀರ್ಯ ಎಲ್ಲ ಇರುತ್ತೆ. ಅದರ ಮರಿ ಅಂದಮೇಲೆ ಅಷ್ಟೇ ಪರಾಕ್ರಮ, ಗಾಂಭೀರ್ಯ ಎಲ್ಲ ಚಿಕ್ಕಂದಿನಿಂದಲೇ ಅದರಲ್ಲಿ ಆ ಗುಣಗಳೆಲ್ಲ ಪ್ರಕಾಶಮಾನವಾಗಿರುತ್ತೆ. ಹಾಗೆ ಈ ಬಲರಾಮ ಕೃಷ್ಣರು ಏನು ಸಿಂಹಕ್ಕಿರತಕ್ಕಂಥ ಗಾಂಭೀರ್ಯ, ಶೌರ್ಯ ಎಲ್ಲ ಕಾಣ್ತಾ ಇದೆ. ಸಿಂಗಪುಂಕೋದಮಲ ಸಿರಿವಹಿಂತು. ಪುಟ್ಟ ಪುಟ್ಟ ಸಿಂಹಗಳು ಬಾಲಕೇಸರಗಳ ಥರ ಅಷ್ಟು ಪರಾಕ್ರಮಶಾಲಿಗಳಾಗಿ ಒಳ್ಳೆ ಕಾಂತಿಯುಕ್ತರಾಗಿ ಕಾಣ್ತಾ ಇದ್ದಾರೆ. ಆನನಂಬುಲ ಗಾಂತುಲು ಅಂತಲಂತಕ್ಕೂ ನೆಕ್ಕು. ಆನನಂಬುಲು ಅಂದರೆ ಮುಖದಲ್ಲಿ ಅವರು ಬೆಳೀತಾ ದಿನಕ್ಕೆ ಶುಕ್ಲ ಪಕ್ಷದ ಚಂದ್ರನ ಥರ ಬೆಳಗು ಹೋಗ್ತಾ ಇದೆ ಅವರ ಮುಖಗಳು. ಕಾಂತುಲು ಅಂತಕ್ಕಂತಕ್ಕೂ ನೆಕ್ಕು, ದಿನಕ್ಕೆ ಹೆಚ್ಚಾಗ್ತಾ ಇದೆ. ఎక్కువ ಅಂದರೆ ಹೆಚ್ಚಾಗ್ತಾ ಇದೆ. ಬಾಲಾರ್ಕ ಚಂದ್ರುಲ ಪಗಿದಿಂದು ಅಂತೂ ಇಬ್ರು ಹೇಗೆ ಕಾಣ್ತಾ ಇದ್ದಾರೆ, ಬಾಲಾರ್ಕ ಉದಯಿಸ್ತಕ್ಕಂಥ ಸೂರ್ಯ, ಇನ್ನೊಬ್ಬ ಚಂದ್ರ, ಆ ರೀತಿಯಾಗಿ ಬಲರಾಮಕೃಷ್ಣರ ಒಂದು ಇದು ಕಾಣಿಸ್ತಾ ಇದೆ ವೈಭವ. ಏಲಮಿನ್ ತಲ್ಲುಲ ಚೆನ್ನುಂಬಾಲೆಲ್ಲ ತ್ರಾವಿ. ಏಲಮಿ ಅಂದರೆ ಒಂದು ಆನಂದ, ಶೃಂಗಾರ. ಅದೇ ಒಂದು ಮುದ್ದಾಗಿ ಅವರು ಓಡಿ ಬಂದು ತಾಯಿ ತೊಡೆ ಮೇಲೆ ಮಲಗಿ ಅವರು ಆನಂದ ಪರವಶರಾಗಿ ಹಾಲು ಕುಡಿಯೋದೇ ಒಂದು ಏಲಮಿ, ಅದೇ ಒಂದು ಶೃಂಗಾರ. ಏಲಮಿನ್ ತಲ್ಲುಲ ಚೆನ್ನುಂಬಾಲೆಲ್ಲ ದ್ರಾವಿ. ತಾಯಿಯ ಸ್ತನ್ಯವನ್ನೆಲ್ಲ ಹೀರಿ ಕುಡಿದು ದ್ರಾವಿ. ಪರಮ ಯೋಗೋದ್ಭವಾಮೃತ ಪಾನಲೀಲ ಸುಲಿ. ಆ ತಾಯಿಯಲ್ಲಿ ತೊಡೆ ಮೇಲೆ ಮಲಗಿ ಆನಂದಾಮೃತವನ್ನು ಇಂಟಿದ್ರೆ ಅವ್ರಿಗೆ ಹೇಗಿದೆ, ಯೋಗ ಸಾಧನೆಯಲ್ಲಿ ಕುಳಿತಂತಹ ಆ ಯೋಗಿಗಳಿಗೆ ಭಗವದ್ ಅನುಭೂತಿ ಆದಾಗ ಅವರಲ್ಲೇ ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ ಅಂತಂದ ಹಾಗೆ ಅವರಿಗೆ ಸಹಸ್ರಾರದಿಂದ ಸುಧೆಯ ಧಾರೆ ವರ್ಷಿಸಿದ ಹಾಗಿರುತ್ತೆ. ಆ ರೀತಿ ಆಗ ಅವರಿಗೆ ಒಂದು ಮಯಕ ಬರುತ್ತೆ, ಒಂದು ಮತ್ತಿನ ರೀತಿ ಇರುತ್ತೆ. ಹಾಗೆ ಈ ಇಬ್ಬರು ಮಕ್ಕಳಿಗೆ ತಾಯಿ ಹಾಲು ಕೊಡೋದು ಅಷ್ಟು ಚೆನ್ನಾಗಿದ್ದಾರೆ. ಯೋಗುಲ ಸೊಂಪುಗಂದರು ಅಂದರೆ ಆ ಪರಮಯೋಗಿಗಳು ತಮ್ಮಲ್ಲಿ ತಾವೇ ಸಚ್ಚಿದಾನಂದ ನಿತ್ಯಾನಂದ ಸ್ವರೂಪರೇನೋ ಅನ್ನೋ ರೀತಿಯಲ್ಲಿಯೋ ಪರಮಯೋಗಿಗಳ ಥರ ಕಾಣ್ತಾ ಇದ್ದಾರೆ ಅವರಿಬ್ಬರು ತಾಯಿ ಹಾಲು ಕುಡಿಯುವಾಗ. ಆ ಕುಮಾರುಲು ಜನ ಮನೋಹರುಲಗುಚು. ಕಂಡವರಿಗೆಲ್ಲ ಜನರಿಗೆ ಎಲ್ಲರಿಗೂ ಕೂಡ ನೋಡ್ತಾ ಗೋಕುಲದ ಜನರಿಗೆ ಜಗದಾನಂದಕಾರಕ, ಜಗನ್ಮೋಹನಾಕಾರ ಅಂದ ಹಾಗೆ ಇಬ್ಬರು ಕೂಡ ಜನಮನೋಹರು ಲಗುಚು. ಯಾರು ನೋಡಿದ್ರೆ ಎಲ್ಲರಿಗೂ ಅವನ್ನ ಎತ್ಕೋಬೇಕು ಅನ್ನಿಸ್ತಾ ಇದೆ. ಅವರಿಬ್ಬರನ್ನ ಎತ್ತಿ ಮುದ್ದಾಡಲೇಬೇಕು ಅಂತ ಅನ್ನಷ್ಟು ಎಲ್ಲರಿಗೂ, ಗೋಕುಲದ ವಾಸಿಗಳಿಗೆಲ್ಲರಿಗೂ ಕೂಡ ಅತ್ಯಂತ ಆಕರ್ಷಣೀಯವಾಗಿ ಮನಮೋಹಕರಾಗಿ ಬಲರಾಮ ಕೃಷ್ಣರು ಬೆಳೀತಾ ಇದ್ದಾರೆ. ಅಡುಗುಲು ಬೇಗಲಿಗೆಯೋ రెండడుగులనే మన్ను మిన్ను నలమిన బాలుండడుగిదొడంగెను శాత్రువులడుగులు నడుగులను వదలి అడుగబనింబడన్. ಅಡುಗುಲು ವೇಗಲಿಗೆಯು. ಅಂದರೆ ವೆಯ್ಯಿ ಅಂದರೆ 1,000 ಅಂದ್ರೇನು? ಆ ವಿಷ್ಣು ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತದಲ್ಲಿ ಹೇಳ್ತಕ್ಕಂಥ ಆ ವಿಷ್ಣು ಸಹಸ್ರ ಶಿರಸ್ಸುಳ್ಳನು, ಸಹಸ್ರಾಕ್ಷ ಸಹಸ್ರ ಪಾದಗಳನ್ನು ಅವನು ಪಡೆದಂಥ ಮಹಾವಿಷ್ಣು ಮತ್ತು ತನ್ನದೇ ಆದ ಇನ್ನೊಂದು ವಾಮನ ಅವತಾರದಲ್ಲಿ ಏನು ಮಾಡಿದ, 2 ಅಡುಗುಲನೇ ಮಣ್ಣು ಮಿನ್ನು ನಲಮಿನ ಬಾಳುಂಡು. ಪುಟ್ಟದಾದಂಥ ವಟುವಿನ ರೂಪದಲ್ಲಿ ಬಂದಂತಹ ಮಹಾವಿಷ್ಣು
ತನ್ನ ಒಂದಡಿಯಿಂದ ಒಂದು ಹೆಜ್ಜೆ ಮಾತ್ರದಿಂದ ಮಿನ್ನು ಅಂದರೆ ಭೂಮಂಡಲವನ್ನೆಲ್ಲ ಆಕ್ರಮಿಸಿಬಿಟ್ಟ ಒಂದು ಹೆಜ್ಜೆಯಿಂದ. ಬಲಿಚಕ್ರವರ್ತಿಯನ್ನು ಬೇಡಿದ್ದು 3 ಹೆಜ್ಜೆಗಳ ಪರಿಮಿತಿಯಷ್ಟು ಜಾಗ ಕೊಡು ಅಂತ. ಆಯಿತು ಅಂತ ಅವನ ದಾನದ ನೀರು ಕೈ ಮೇಲೆ ಬಿದ್ದ ತಕ್ಷಣವೇ ಇವನು ಬೆಳೆದ ತ್ರಿವಿಕ್ರಮನಾಗಿ ಬೆಳೆದುಬಿಟ್ಟು ಒಂದು ಪಾದದ ಹೆಜ್ಜೆ ಇಟ್ಟು ಭೂಮಂಡಲವನ್ನೆಲ್ಲ ಅಳೆದುಬಿಟ್ಟ. ಇನ್ನೊಂದು ಹೆಜ್ಜೆಯಿಂದ ನಭೋಮಂಡಲವನ್ನೆಲ್ಲ ಅಳೆದುಬಿಟ್ಟ. ಮಣ್ಣು ಮಿನ್ನುನು ಅಲಮಿನ ಬಾಳುಂಡು ಅಡುಗಿಡಂದೊಡಗೆನು. ತನ್ನದೇ ಆದಂಥ ಈ ಕೃಷ್ಣಾವತಾರದಲ್ಲಿ ಈಗ ಶಿಶು ಆಗಿದ್ದಾನೆ. ಅದ್ಭುತ ಶಿಶುರೂಪಿಯಾಗಿ ಈಗ ಹೆಜ್ಜೆ ಇಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅವನು ಹೆಜ್ಜೆ ಇಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣವೇ ಶಾತ್ರುವುಲು ಉಡುಗುಲುನು ವದಲಿರಿ ಅಂದರೆ ಶತ್ರುಗಳು, ದುಷ್ಟರು, ರಾಕ್ಷಸರು ಯಾರ್ಯಾರಿದ್ದರೋ ಅವರೆಲ್ಲರೂ ಅವರ ಉದ್ದಟತನದ ಮಾತುಗಳನ್ನೆಲ್ಲ ಬಿಟ್ಟುಬಿಟ್ರು. ಅವರ ಕಾಲುಗಳು ನಡಗಲಿಕ್ಕೆ ಪ್ರಾರಂಭ ಆಯಿತು. ಅಡುಗವನಿಂಬಡನ್ ಅಡಗಿ ಬಿದ್ದರು ಅವರು. ಇವನು ಹೆಜ್ಜೆ ಇಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವರ ಪ್ರತಾಪಗಳು, ದುಷ್ಟ ಪ್ರತಾಪಗಳು, ದುಷ್ಟ ವಾಕ್ಕುಗಳು ಎಲ್ಲವೂ ಕೂಡ ಅಡಗಿ ಹೋದವು. ಆ ಸಮಯಂಬುನ ಬಾಲಕುಲ ತಲ್ಲುಲು ಗೋರು ಘೋರ ಕೊಮ್ಮುಲುಗಳ ಜಂತುವುಲ ವಲನ ನೇಮರಕ ಜಲದಹನ ಕಂಟಕಾದುಲೇಡ ಮೋಸಪೋಕ ಬಾಲ ಸಂರಕ್ಷಣಂಬು ಸೇಯುಚುನ್ ಉಲ್ಲಂಬುಲ ಮೊಲ್ಲಂಬುಲೈನ ಪ್ರೇಮಂಬುಲು ಅಭಿರಾಮಂಬುಲುಗ ವಿಹರಿಂಚುಚುಂಡಿರಂತ. ಈ ಎಳೆ ಮಕ್ಕಳಿಗೆ ಏನು ತಿಳಿಯಲ್ಲ. ಅವ್ರಿಗೆ ಬಿಸಿ ಸುಟ್ರೆ ಒಂದ್ಸತಿ ಬುದ್ಧಿ ಬರುತ್ತೆ ಅಂತ ಈ ಕಾಲದವ್ರು ಹೇಳ್ತಾರೆ. ಇಲ್ಲ, ಬರೋದಿಲ್ಲ ಪಾಪ, ಅವಕ್ಕೇನು ತಿಳಿದಿರೋದಿಲ್ಲ. ಆದ್ದರಿಂದ ಆ ಏನು ಅರಿಯದ ಕಂದಮ್ಮಗಳನ್ನು ಜೋಪಾನ ಮಾಡ್ತಕ್ಕಂಥದ್ದೇ ಅತೀ ಕಷ್ಟದ ಕೆಲಸ. ಆದ್ದರಿಂದ ಈ ಶೈಶವಾವಸ್ಥೆಯಲ್ಲಿ ಆ ತಾಯಿಯರಾದಂಥ ಯಶೋದೆ ಹಾಗೂ ರೋಹಿಣಿ ದೇವಿಯರು ಹೇಗೆ ಮಕ್ಕಳನ್ನು ರಕ್ಷಣೆ ಮಾಡಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಮಯಂಬುನ ಆಗ ಬಾಲಕುಲ ತಲ್ಲುಲು, ಬಾಲಕರಾದಂತಹ ಬಲರಾಮ ಹಾಗೂ ಕೃಷ್ಣರ ತಾಯಿಯರು ಘೋರ ಕೊಮ್ಮುಲು ಅಂದರೆ ಗೋರು ಅಂತಂದರೆ ಚೂಪಾದ ಉಗುರುಗಳಿರ್ತಕ್ಕಂತಹ ಪ್ರಾಣಿಗಳಿಂದ, ಕೋರ ಅಂದರೆ ಕೋರೆ ಹಲ್ಲುಗಳಿರ್ತಕ್ಕಂಥ ಪ್ರಾಣಿಗಳಿಂದ, ಕೊಮ್ಮುಲು ದೊಡ್ಡ ದೊಡ್ಡ ವೃಷಭಗಳಿಗೆ, ಅದಕ್ಕೆ ಜಿಂಕೆ ಆ ಥರದಕ್ಕೆಲ್ಲ ಕೊಂಬೆಗಳಿರುತ್ತೆ. ಅವುಗಳ ಆತ್ಮರಕ್ಷಣೆಗೆ ಇವೆಲ್ಲ ಕೊಟ್ಟಿರ್ತಾನೆ ಭಗವಂತ. ಅದನ್ನು ಎಲ್ಲಾದರೂ ಮಕ್ಕಳ ಮೇಲೆ ಪ್ರಯೋಗವಾಗಿಬಿಟ್ರೆ ಅದರಿಂದ ಅಷ್ಟು ಜಾಗೃತೆಯಾಗಿ ನೋಡ್ಕೊಳ್ತಾ ಇದ್ದಾರೆ. ಘೋರ ಕೊಮ್ಮುಲುಗಳ ಜಂತುವುಲವಲನ ನೇಮರಕ, ಮಕ್ಕಳನ್ನು ಅದರ ಹತ್ರ ಬಿಡದಿರ ಜಲ ದಹನ ಕಂಟಕಾದುಲ ಎಡ ಮೋಸಪೋಕ, ಎಲ್ಲೋ ನೀರಲ್ಲಿ ಆಡಕ್ಕೆ ಹೋಗಿ ಬಿದ್ದು ಅಲ್ಲಿ ಮುಳುಗೋದು, ದಹನ ಅಂತಂದರೆ ಬೆಂಕಿಯಲ್ಲಿ ಸುಡದೇ ಇರೋ ಹಾಗೆ, ಕಂಟಕಾದಲು ಮುಳ್ಳುಗಳು, ಚೂಪಾಗಿರ್ತಕ್ಕಂಥ ಕಲ್ಲು ಅವೆಲ್ಲ ಮಕ್ಕಳಿಗೆ ಪುಟ್ಟ ಪಾದಗಳಿಗೆ, ಮೃದುವಾದ ಪಾದಗಳಿಗೆ ಚುಚ್ಕೊಳ್ಳದೆ ಇರೋ ರೀತಿಯಲ್ಲಿ ಅವರು ನೋಡಿಕೊಳ್ಳುತ್ತಾ ಮೋಸಪೋಕ ಬಾಲ ಸಂರಕ್ಷಣಂಬು ಸೇಯುಚುನ್, ಆ ಬಾಲಕರನ್ನು ಸಂರಕ್ಷಣೆ ಮಾಡ್ತಾ ಉಲ್ಲಂಬುಲ ಮೊಲ್ಲಂಬುಲೈನ ಪ್ರೇಮಂಬುಲು, ಉಲ್ಲಂಬುನ ಅಂದರೆ ಅತಿ ಉತ್ಸಾಹ ಹಾಗೂ ಪ್ರೀತಿಯಿಂದ, ಮೊಲ್ಲಂಬುಲೈನ ಪ್ರೇಮ, ಮೊಲ್ಲಂಬುಲು ಅಂತಂದರೆ ಸಾಂದ್ರವಾದಂಥ ಅತಿಶಯವಾದಂತಹ ಪ್ರೀತಿಯಿಂದ, ಪ್ರೇಮಂಬುಲು ಅಭಿರಾಮಂಬುಲುಗ ವಿಹರಿಂಚುಚುಂಡಿರಂತ. ಗೋಪಿಕಾ ಸ್ತ್ರೀಯರು, ಈ ತಾಯಿಯರು ಎಲ್ಲ ಆ ಮಕ್ಕಳನ್ನು ಪ್ರೇಮಾನುರಾಗಗಳಿಂದ ತುಂಬಿದ ಹೃದಯಗಳಿಂದ, ಸಾಂದ್ರವಾದಂಥ ಪ್ರೀತಿಯಿಂದ, ಎಚ್ಚರಿಕೆಯಿಂದ, ಅವ್ರಿಗೇನು ತೊಂದರೆಗಳಾಗಬಾರ್ದು. ಪುಟ್ಟ ಮಕ್ಕಳು, ಅರಿಯದ ಕಂದಮ್ಮಗಳು, ಅವ್ರಿಗೇನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅಭಿರಾಮಂಬುಲುಗ ಅಂದರೆ ಕಂಡವರಿಗೆ ಆನಂದ ಪರವಶರನ್ನಾಗಿಸ್ತಾ ಇದ್ರು ಬಲರಾಮ ಹಾಗೂ ಬಾಲಕೃಷ್ಣ. ಅವ್ರನ್ನ ಕಂಡವರಿಗೆಲ್ಲ ಆನಂದ. ಅಭಿರಾಮಂಬುಲುಗ ವಿಹರಿಂಚುಚುಂಡಿರಂತ, ಅಷ್ಟು ಚೆನ್ನಾಗಿ ಆ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ. ಆ ಮಕ್ಕಳು ಕೂಡ ಆನಂದವಾಗಿ ಆಡ್ತಾ ಇದ್ದಾರೆ ಅಲ್ಲಿ ಗೋಕುಲದಲ್ಲಿ. ತನಯಾಡು ಗೋಪ ಬಾಲುರು ತನುಂಗೊಲಭಂಗ ರಾಮುನ್ ಗೂಡಿ ತನುಗಲುಗುಚುಂದನು ಗಮನಂಬುಲಂಕೃಷ್ಣುಂಡು ತನು ಮಧ್ಯಲು ಮೆಚ್ಚ ನೀಲ ತನು ರುಚಿ ಮೆರೆಸೆನ್. ತನಯಾಡು ಗೋಪ ಬಾಲುರು ಅಂದರೆ ಜೊತೆಯಲ್ಲಿ ಆಡ್ಕೊಳ್ತಕ್ಕಂತಹ
ಗೋಪ ಬಾಲಕರು, ಗೊಲ್ಲ ಬಾಲಕರು ತನುಗೊಲಭಂಗ. ಕೃಷ್ಣನ ಕಂಡ್ರೆ ಅವ್ರಿಗೆಲ್ಲ ಒಳ್ಳೆ ತಮ್ಮ ನಾಯಕನ ಅನ್ನೋ ರೀತಿಯಲ್ಲಿ ಭಕ್ತಿಯಿಂದ ಪ್ರೇಮದಿಂದ ಅವನು ಹೇಳಿದಾಗೆ ಕೇಳಿಕೊಂಡು ಅವನಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರವರ್ತಿಸ್ತಾ ಇದ್ದಾರೆ ಗೋಪ ಬಾಲಕರು. ರಾಮನ್ಗೂಡಿ ಬಲರಾಮನ ಜೊತೆಯಲ್ಲಿ ತನುವು ಗಲುಗುಚುನ್, ಎಲ್ಲಿ ಹೋದರೂ ಇಬ್ಬರು ಜೊತೆಯಲ್ಲಿ ಬಲರಾಮ ಕೃಷ್ಣರು ಜೊತೆಯಲ್ಲಿ ತನು ಗಮನಂಬುಲ ಕೃಷ್ಣುಂಡು, ತಾನು ಕೂಡ ಅಲ್ಲಿ ಆಟವಾಡ್ತಕ್ಕಂತಹ ಗೊಲ್ಲ ಬಾಲಕರ ಜೊತೆಯಲ್ಲಿ ತಾನು ಕೂಡ ಆಟವಾಡ್ಕೊಳ್ತಾ ಇದ್ದ. ತನು ಮಧ್ಯುಲು ಅಂದರೆ ಕಿರಿದಾದ ಮಧ್ಯಪ್ರದೇಶ ಕಟಿಪ್ರದೇಶ ಉಳ್ಳಂತಹ ಆ ಸುಂದರಿಯರಾದಂಥ ಗೋಪಿಕಾ ಸ್ತ್ರೀಯರು ಮೆಚ್ಚ. ಅವರಿಗೆಲ್ಲ ಕೃಷ್ಣ ಬಲರಾಮರು ಅಂದರೆ ಅದೆಷ್ಟು ಮೆಚ್ಚುಗೆ, ಅದೆಷ್ಟು ಆನಂದ ಪ್ರೀತಿ. ನೀಲತನು ರುಚಿ ಮೆರೆಸನ್, ಈ ನೀಲತನು ರುಚಿ ಒಂದು ನೀಲಮೇಘ ಶ್ಯಾಮ, ಇವನ ಕಪ್ಪಾದ ನೀಲಮೇಘದಂಥ ವರ್ಣದ ತನು ಕಾಂತಿಯಿಂದ ಮೆರಿತಾ ಇದ್ದರೆ ತನು ಮಧ್ಯೆಯರಾದಂಥ ಸುಂದರಿಯರಾದಂಥ ಗೋಪಿಕಾ ಸ್ತ್ರೀಯರಿಗೆ ಬಹಳ ಆನಂದ. ಅವರಿಗೆಲ್ಲ ಇವನು ಅಚ್ಚುಮೆಚ್ಚಾಗಿ ಗೊಲ್ಲ ಬಾಲಕರೊಡನೆ ಅಲ್ಲಿ ಸಂಚರಿಸುತ್ತಾ ಆಟವಾಡ್ಕೊಳ್ತಾ ಇದ್ದ ಬಲರಾಮ ಹಾಗೂ ಕೃಷ್ಣರಿಬ್ಬರು ಆಟ ಆಡ್ತಾ ಇದ್ರು. ಪಾಪಲ ವಿಹರಣములు తీపులు పుట్టింప మరగితే కువలేక గోపాలసతులు మక్కువనే పనులను మరచి నిరీక్షణ పరలై. ಆ ಪಾಪಲ ವಿಹಾರಣములు, ಆ ಬಲರಾಮಕೃಷ್ಣರಿಬ್ಬರೂ ಕೂಡ ಆ ಗೋಕುಲದಲ್ಲಿ ಈ ರೀತಿಯಾಗಿ ಬಾಲ್ಯ ಲೀಲೆಗಳನ್ನು ತೋರ್ತಾ ಇದ್ದರೆ ತೀಪುಲು ಪುಟ್ಟಿಂಪ, ಗೋಪಿಕೆಯರಿಗೆ ಅದು ಎಷ್ಟು ಮಧುರವಾಗಿದೆ ಅಂದರೆ ಸಿಹಿ ಯಾವಾಗಲೂ ಹಾಗೆ ಸವಿದಷ್ಟು ಬೇಕು ಅನಿಸುತ್ತೆ. ಆ ರೀತಿಯಾಗಿ ಇವರಿಗೂ ಕೂಡ ಮಧುರವಾಗಿ ಕಾಣಿಸ್ತಾ ಇದೆ. ಮರಗಿತೆ ಕುವಲೇಕ, ಮರಗಿ ಅಂದರೆ ದೆ ಫೆಲ್ ಇನ್ ಲವ್, ಅವರು ಅದನ್ನು ಮೋಹಿಸ್ತಾ ಇದ್ದಾರೆ. ಆ ಒಂದು ತೇಕುವ ಅಂತಂದರೆ ಆ ಒಂದು ಸೌಂದರ್ಯವನ್ನು, ಆ ಕೃಷ್ಣ ಬಲರಾಮರ ಆ ಬಾಲ್ಯ ಸೌಂದರ್ಯವನ್ನು, ಆ ಬಾಲ್ಯ ಲೀಲೆಗಳನ್ನು ಮೋಹಿಸಿ ಗೋಪಾಲ ಸತುಲು ಆ ಗೋಪಿಕೆಯರು ಮಕ್ಕುವನ ಏ ಪನುಲುನು ಮರಚಿ ಉಂಡಿರಿ ಈಕ್ಷಣ ಪರಲೈ, ಅದನ್ನೇ ನೋಡ್ತಾ ನಿಂತಿರಬೇಕು. ಕಂಡಷ್ಟು ಕಾನ ರುಚಿರ ಕಾನ ರುಚಿರ ಅಂತ ತ್ಯಾಗರಾಜರು ಪರವರ್ಷರಾಗಿ ಹಾಡಿದ್ದಾರಲ್ಲ. ಕಾನ ರುಚಿರ ಕನಕ ಬಸನ ನಿನ್ನೂ ಕಾನ ರುಚಿರ, ಕಾನ ರುಚಿರ, ಕಂಡಷ್ಟು ಇನ್ನೂ ಆಸೆ ಆಗುತ್ತಂತೆ. ಅದೇ ರೀತಿಯಾಗಿ ಈಕ್ಷಣಪರರಾದಂತಹ ಈಕ್ಷಣಪರರಾದಂದರೆ ನೋಡ್ತಾನೇ ಇರಬೇಕು ಅನ್ನತಕ್ಕಂಥ ಅವರಿಗೆ ಮಕ್ಕುವ ಅಂದರೆ ಪ್ರೀತಿ, ಅದು ಅದರ ಮೇಲೆ ಅನುರಾಗ, ಆ ಮಾಧುರ್ಯವನ್ನು ಮತ್ತಷ್ಟು ಸವಿಯಬೇಕು ಅನ್ನತಕ್ಕಂತಹ ಒಂದು ಆಸೆ, ಆನಂದದಿಂದ ಏ ಪನುಲನು ಮರಚಿ ಉಂಡಿರಿ, ಅವರ ಗೃಹ ಕೃತ್ಯಗಳನ್ನೇ ಮರ್ತು ಹೋಗ್ತಾ ಇದ್ರು ಅವರು. ಅಷ್ಟು ಚೆನ್ನಾಗಿತ್ತು. ಆ ಭಗವಂತನ ಮೇಲೆ ಭಕ್ತಿ ಇರತಕ್ಕಂಥವ್ರಿಗೆ ಪಾರವಶ್ಯ ಅನ್ನತಕ್ಕಂಥದ್ದು ಆ ರೀತಿಯಾಗೇ ಆವರಿಸ್ಕೊಂಡು ಬಿಡುತ್ತೆ. ಅವರಿಗೆ ಈ ಪ್ರಪಂಚದ ಬೇರೆ ಎಲ್ಲ ಕೆಲಸಗಳು, ಕಾರ್ಯಗಳು, ಕರ್ಮಗಳು ಕೂಡ ತೃಣಸಮಾನವಾಗಿಬಿಡುತ್ತೆ. ಸದಾಕಾಲ ಭಗವಂತನ ಈ ಕ್ಷಣ ಜಪ ತಪ ಅವನದೇ ಸ್ಮರಣ ಎಲ್ಲವೂ ಅದೇ ರೀತಿ ಇರಬೇಕು ಅಂತ ಮುನಿಗಳು ಭಕ್ತರು ಹೇಗಾದರೆ ಆಸೆ ಪಡ್ತಾರೋ, ಈಗ ಗೋಪಿಕಾ ಸ್ತ್ರೀಯರು ಕೂಡ ಆ ಕೃಷ್ಣ ಬಲರಾಮರನ್ನು ಕಂಡು ಅಷ್ಟು ಪರವಶರಾಗ್ಬಿಟ್ಟಿದ್ದಾರೆ. ಮರಿಯುನು ತನು ನಂಟಿನ ಧರಣಿ ಪರಾಗಂಬು ಪೂಸಿನ ನಿರಿಭೂತಿ ಪೂತಗಾಂಗ ಮುಂದರ వెలుగొందు ముక్తాలలామంబు తగల సంగడి కాని తునుకగాంగ పాలభాగంబుపై పరగు కావిరి బొట్టు కాముని గెల్చిన కన్నుగాగా కంఠమాలికలోని ఘన నీలరత్నంబు కమనీయమగు మెడ కప్పుగాంగ హారవల్లులుగాంగ బాలలీలన్ ప్రౌఢ బాలకుండు శివును పగిది నొప్ప శివుని కింతనకును వేరులేమిందెల్ప వెలయునట్లు.
ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಗ ವಿಷ್ಣು ವಿಷ್ಣೋಶ್ಚ ಹೃದಯಗ ಶಿವ ಅಂತ. ಅಂದರೆ ಶಿವ ವಿಷ್ಣುವಿಗೆ ಅಭೇದ ಅದ್ವೈತವನ್ನು ಪಾಟಿಸ್ತಕ್ಕಂತಹವರಿಗೆ, ಅತ್ಯಂತ ಮುನಿಗಳ ರೀತಿಯಲ್ಲಿ ಸಾಧುಗಳ ರೀತಿಯಲ್ಲಿ ಜೀವನ ನಡೆಸ್ತಾ ಇರತಕ್ಕಂತಹವ್ರಿಗೆ ಏಕೋ ಸತ್ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಅನ್ನೋದನ್ನು ಪಾಲಿಸ್ತಕ್ಕಂತಹವ್ರಿಗೆ ಶಿವ ವಿಷ್ಣುವಿರ ನಡುವೆ, ವಿಷ್ಣು ಹಾಗೂ ಶಿವರ ನಡುವೆ ಭೇದವೇ ಕಂಡುಬರುವುದಿಲ್ಲ ಅವರಿಗೆ. ಆದ್ದರಿಂದ ಇಲ್ಲಿ ಪೋತನಾಮಾತ್ಯರು ಆ ಬಾಲಕೃಷ್ಣನಲ್ಲಿ ಬಾಲಶಿವನನ್ನು ಕಾಣ್ತಾ ಇದ್ದಾರೆ. ತನುವು ನಂಟಿನ ಧರಣಿ ಪರಾಗಂಬು ಅಂದರೆ ಆಟ ಪಾಠ ಆಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಬಾಲಕೃಷ್ಣನಿಗೆ ಅವನ ದೇಹಕ್ಕೆ ಅಂಟಿದ ಧೂಳು ಪೂಸಿನ ನೆರಿಭೂತಿ ಪೂತಗಾಂಗ, ಭಸ್ಮಧಾರಿಯಾದಂಥ ಶಿವನಿಗೆ ಹೇಗೆ ದೇಹವೆಲ್ಲ ಶರೀರವೆಲ್ಲ ಅವನ ಮೂರ್ತಿಯಲ್ಲಿ ಭಸ್ಮವನ್ನು ಧರಿಸಿರ್ತಾನೋ ಆ ರೀತಿಯಾಗಿ ಈ ಧೂಳು ಬಾಲಕೃಷ್ಣನ ಮೈಯಲ್ಲಿ ಅಂಟ್ಕೊಂಡಿರೋದು ಪೋತನಾಮಾತ್ಯರಿಗೆ ಶಿವ ವಿಭೂತಿ ಧರಿಸಿರತಕ್ಕಂಥ ಶಿವನೋಪಾದಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಮುಂದರ ಬೆಲುಗೊಂದು ಮುಕ್ತಾಲಲಾಮಂಬು ತೊಗಲ ಸಂಗಡಿ ಕಾನಿ ತುಣುಕುಗಾಂಗ, ಆ ಕೃಷ್ಣನ ಕೇಶವನ್ನೆಲ್ಲ ಮೇಲೆ ಕಟ್ಟಿ ಬಿಗಿದು ಒಂದು ಜುಟ್ಟು ನೆತ್ತಿ ಮೇಲೆ ಕಟ್ಟಿ ಅದಕ್ಕೆಲ್ಲ ಮುತ್ತು ಎಲ್ಲ ಅಲಂಕಾರ ಮಾಡಿದ್ದಾರೆ. ಮೇಲಿನ ವಿಲಗಿರಿ ಮುತ್ತು ಎಲ್ಲ ಅಲಂಕಾರ ಮಾಡಿದ್ದಾರೆ. ಆ ಮುತ್ತಿನ ಹಾರ ಹೀಗೆ ಮುಂದೆ ಬಿದ್ದಿರೋದು ಹೇಗಪ್ಪ ಕಾಣ್ತಾ ಇದೆ ಅಂದರೆ ಮುಕ್ತಾಲಲಾಮಂಬು, ಆ ಗುಂಗುರಾದ ಕೂದಲಿಗೆ ಮುತ್ತಿನ ಒಂದು ಇದನ್ನು ಅಲಂಕಾರವಾಗಿ ಹಾಕಿದ್ದಾರೆ, ಇಳಿಬಿಟ್ಟಿದ್ದಾರೆ. ಅದು ತೊಗಲ ಸಂಗಡಿಗಾನಿ ತುಣುಕುಗಾಂಗ. ತೊಗಲು ಅಂತಂದರೆ ಕನ್ನೈದಿಲೆ ಪುಷ್ಪ. ಆ ಕನ್ನೈದಿಲೆ ಪುಷ್ಪಕ್ಕೆ ಸ್ನೇಹಿತ, ಸಂಗಡಿಕ ಅಂತಂದರೆ ಸ್ನೇಹಿತ. ನೈದಿಲೆ ಪುಷ್ಪಕ್ಕೆ ಸ್ನೇಹಿತ ಚಂದ್ರ. ತಾವರೆಗೆ ಹೇಗೆ ಪದ್ಮಸಖನಾಗಿ ಸೂರ್ಯನ ಹೇಳ್ತೀವೋ ಅದೇ ರೀತಿ ನೈದಿಲೆಯ ಪುಷ್ಪಕ್ಕೆ ಸಂಗಡಿಗ ಯಾರಪ್ಪ ಅಂದರೆ ಚಂದ್ರ. ಆ ಕೃಷ್ಣನಿಗೆ ಹಾಕಿರತಕ್ಕಂತಹ ಶಿರೋಭೂಷಣವಾದಂಥ ಮುತ್ತಿನ ಹಾರ ತೊಗಲ ಸಂಗಡಿಗಾನಿ ತುಣುಕುಗಾಂಗ, ಚಂದ್ರಖಂಡವನ್ನು ಚಂದ್ರಬಿಂಬವನ್ನು ಮುಡಿದಿರ್ತಕ್ಕಂತಹ ಪರಶಿವನ ಉಪಾದಿಯಲ್ಲಿ ಕಾಣಿಸ್ತಾ ಇದೆ. ಪೋತನಾಮಾತ್ಯರು ಆ ರೀತಿಯಾಗಿ ದರ್ಶಿಸ್ತಾ ಇದ್ದಾರೆ. ಪಾಲಭಾಗಂಬು ಪೈ ಬರಗು ಕಾವಿರಿ ಬೊಟ್ಟು ಕಾಮುನು ಗೆರ್ಚಿನಿ ಕಣ್ಣುಗಾಂಗ. ಪಾಲನೇತ್ರನಾದಂಥ ಶಿವನಿಗೆ ಹಣೆಯ ಮೇಲೆ ಕಾಮನನ್ನು ಸುಟ್ಟಂತಹ ಮೂರನೇ ಕಣ್ಣಿದೆ, ವಿರೂಪಾಕ್ಷ ಅವನು. ಇಲ್ಲಿ ಕೃಷ್ಣನಿಗೆ ಪಾಲಭಾಗುಂಬ ಪೈ, ಆ ಹಣೆಯ ಮೇಲೆ ಕಾವಿರಿ ಬೊಟ್ಟು, ಒಂದು ಕೆಂಪದಾದಂಥ ತಿಲಕ ಇಟ್ಟಿದ್ದಾರೆ ನಡುವಿಗೆ. ಅದು ಕಾಮುನಿ ಗೆಲ್ಚಿನ ಕಣ್ಣುಗಾಂಗ, ಶಿವನ ಪಾಲನೇತ್ರದಂತೆ ಶೋಭಿಸ್ತಾ ಇದೆ ಅದು. ಕಂಠಮಾಲಿಕಲೋನಿ ಘನನೀಲ ರತ್ನಂಬು ಕಮನೀಯ ಮಗು ಮೇಡ ಕಪ್ಪಗಾಂಗ. ಕಂಠಕ್ಕೆ ಒಂದು ಮಾಲಿಕೆ ಹಾಕಿದ್ದಾರೆ, ಸಣ್ಣದಾದಂಥ ಒಂದು ಸರ ಹಾಕಿದ್ದಾರೆ. ಅದು ಕುತ್ತಿಗೆ ಭಾಗದ ಹತ್ರ, ಕಂಠ ಭಾಗದ ಹತ್ರ ಒಂದು ಘನ ನೀಲ ರತ್ನಂಬು, ನೀಲಿದಾದಂಥ ಒಂದು ಅಗಲವಾದ ಪದಕ ತೊಡಿಸಿದ್ದಾರೆ. ಕಂಠ ಭಾಗದಲ್ಲಿ ಅದು ಕೂತಿದ್ರೆ ಹೇಗಪ್ಪ ಕಾಣಿಸ್ತಾ ಇದೆ ಅಂದರೆ, ಹಾಲಾಹಲವನ್ನು ಪಾನ ಮಾಡಿ ನೀಲಕಂಧರನಾದ ನೀಲಕಂಠ ನಂಜುಂಡನಾದಂತಹ ಆ ಶಿವನ ಕಂಠದ ರೀತಿಯಲ್ಲಿ ಆ ನೀಲಿಯಾದಂಥ ರತ್ನ ಪ್ರಕಾಶಮಾನವಾಗಿದೆ. ಹಾರವಲ್ಲುಲುರಗ ಹಾರವಲ್ಲುಲುಗಾಗ, ಆ ಮಗುವಿಗೆ ಹಾರಗಳು ಹಾಕಿದ್ದಾರೆ. ಅದು ಉರಗ ಹಾರವಲ್ಲುಲುಗಾಗ, ಇವ್ರ ಕಣ್ಣಿಗೆ ಉರಗಭೂಷಣ ಸರ್ಪಭೂಷಣನಾದ ಶಿವನ ಕಂಠದಲ್ಲಿನೇ ಲೋಲಾಡ್ತಾ ಇರತಕ್ಕಂಥ ಉರಗದ ಸರ್ಪಹಾರದಂತೆ ಕಾಣಿಸ್ತಾ ಇದೆ. ಬಾಲಲೀಲಂ ಪ್ರೌಢ ಬಾಲಕೊಂಡು ಶಿವನ ಪೊಗುದಿನೊಪ್ಪ, ಈ ರೀತಿಯಾಗಿ ಬಾಲಲೀಲನ್ ಅವನು ಆಡ್ತಾ ಇರ್ತಕ್ಕಂಥದ್ದು ಬಾಲಲೀಲೆ. ಈಗ ಕೃಷ್ಣ ತೋರ್ತಾ ಇರ್ತಕ್ಕಂಥದ್ದು ಬಾಲಲೀಲೆ, ಅದರಲ್ಲಿ ಪ್ರೌಢ ಬಾಲಕೊಂಡು ಶಿವನಿ ಪಗುದಿ. ಅವನು ದೊಡ್ಡವನಾಗೇ ಇಲ್ಲ, ಆದ್ರೂ ಹಿರಿದಾದ ಪ್ರೌಢನಾದಂತಹ ಒಂದು ಶಿವನ ಪಗಿದಿ ಅಂದರೆ ಶಿವನ ರೀತಿಯಲ್ಲಿ ಒಪ್ಪೆ, ಆ ಶಿವನ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಶಿವನಿಗಿಂತನಕುನು ವೇರುಲೇಮಿನ್ ತೆಲ್ಪ ವೆಲೆಯುನಟ್ಲು. ಇದು ಈ ಅವತಾರ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಶಿವನಿಗಿನ್ ಆ ಪರಶಿವನಿಗೂ
ತನಕೂ ವಿಷ್ಣುವಾದ ಮಹಾವಿಷ್ಣುವಾದ ತನಗೂ ಕೂಡ ವೇರುಲೇಮಿನ್ ಭೇದಗಳೇನೂ ಇಲ್ಲ ಎಂದು ತೆಲ್ಪವೆಲೆಯುನಟ್ಲು ಅದನ್ನು ತಿಳಿಸ್ಬೇಕೇನೋ ಎಲ್ಲರಿಗೂ ಕಂಡವರಿಗೆ ಅನ್ನೋ ರೀತಿಯಾಗಿ ಈ ಬಾಲಕೃಷ್ಣನಿಗೆ ಮಾಡಿರತಕ್ಕಂಥ ಅಲಂಕಾರವೆಲ್ಲವೂ ಕೂಡ ಪೋತನಾಮಾತ್ಯರಿಗೆ ಆ ಪರಮಶಿವನಿಗೆ ಮಾಡಿದ ಅಲಂಕಾರಗಳ ರೀತಿಯಲ್ಲಿದೆ. ಶಿರದಲ್ಲಿ ಚಂದ್ರ, ಇವನಿಗೆ ಮುತ್ತಿನ ಹಾರ, ಅವನಿಗೆ ಚಂದ್ರ. ಹಣೆಯಲ್ಲಿ ರಾರಾಜಿಸ್ತಾ ಇರತಕ್ಕಂಥ ತಿಲಕ ಕೃಷ್ಣನಿಗಾದರೆ ಫಾಲನೇತ್ರನೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಹಾರಗಳೆಲ್ಲ ಸರ್ಪಹಾರಗಳ ಥರ ಕಾಣಿಸ್ತಾ ಇದೆ. ಎಷ್ಟೋ ಚಂದಪ್ಪ. మరియు ಗೋಪಕುಮಾರುలను ಗೂಡಿకొని ಕೃಷ್ಣುಂಡು ಮತ್ತು ಅಲ್ಲಿದ್ದಂಥ ಗೊಲ್ಲ ಬಾಲಕರ ಜೊತೆಯಲ್ಲಿ ಕೂಡ್ಕೊಂಡು ಏನೇನು ಆಟ ಆಡ್ತಾ ಇದ್ದ ಅವನು ಅನ್ನತಕ್ಕಂಥದ್ದನ್ನ ಮುಂದಿನ ಪದ್ಯದಲ್ಲಿ ವಿವರಿಸ್ತಾರೆ. ಮೂಲಲುರುಕುನು డాగిలి మూతలాడు నుయ్యెలల నూగు చేబంతులు నరవైచు జార చోరుల జాడలంజాల నిగుడు ಶೌರಿ ಬಾಲರತೋ ನಾಡು ಸಮಯಮಂದು ಶೌರಿ ಬಾಲರತೋ ನಾಡು ಸಮಯಮಂದು. ಆಗ ಶೌರಿ ಆ ಕೃಷ್ಣ ಪರಮಾತ್ಮ ಬಾಲುರತೋ ಆ ಗೋಪಾಲ ಬಾಲಕರೊಡನೆ ಆಡು ಸಮಯಮಂದು ಏನೇನು ಆಟ ಆಡ್ತಾ ಇರ್ತಕ್ಕಂಥ ಅವಾಗ ಏನು ಮಾಡ್ತಾನೆ, ಮೂಲಲುರುಕುನು ಎಲ್ಲೆಲ್ಲೋ ಮೂಲೆಗಳಲ್ಲಿ ಸಂದಿಗಳಲ್ಲಿ ಓಡೋಗ್ತಾನೆ. ದಾಗಿಲಿ ಮೂತಲಾಡು ಬಚ್ಚಿಟ್ಕೊಳ್ಳೋದು, ಕಣ್ಣ ಮುಚ್ಚೆ ಕಾಡೆಗೂಡೆ ಆಡ್ತಾ ಇದ್ವಲ್ಲ ನಾವೆಲ್ಲ ಚಿಕ್ಕನ್ನಲ್ಲಿ. ಒಬ್ಬರು ಕಣ್ಣು ಮುಚ್ಚಿಬಿಟ್ಟು ಎಲ್ಲೆಲ್ಲ ಅಂದರೆ ಅಲ್ಲಿ ಬಚ್ಚಿಟ್ಕೊಳ್ಳೋದು. ಕಣ್ಣ ಮುಚ್ಚೆ ಕಾಡೆಗೂಡೆ ಏನಪ್ಪ ಎಲ್ಲ ಮರ್ತ ಹೋಗ್ಬಿಟ್ಟಿದೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿ ಬೇರೆಯವರೆಲ್ಲ ಬಚ್ಚಿಟ್ಕೊಂಡು ಅವ್ರನ್ನ ಹುಡ್ಕೋತರತಕ್ಕಂಥ ಆಟಕ್ಕೆ ದಾಗುಡು ಮೂತಲು ಅಂತಾರೆ. ಆ ದಾಗಿಲಿ ಮೂತಲಾಡು ಉಯ್ಯಲೆಲ್ಲ ನೂಗು, ಉಯ್ಯಾಲೆಗಳು ಕಟ್ಕೊಂಡು, ಏನು ಮನೆಯಲ್ಲೂ ಉಯ್ಯಾಲೆಗಳಿರತಕ್ಕಂಥದ್ದು. ಇಲ್ಲ ಅಂತಂದರೆ ಏನು ಹೊರತೆ ಗಿಡ ಮರಗಳು ವೃಕ್ಷ ಸಂಪತ್ತು ಹೆಚ್ಚಾಗಿತ್ತು, ಅದಕ್ಕೊಂದು ಹಗ್ಗ ಹಾಕಿ ಹೊರಗಡೆನೆ ಉಯ್ಯಾಲೆಗಳು ಕಟ್ಕೊಂಡು ಆಡ್ತಾ ಇರ್ತಕ್ಕಂಥದ್ದು. ಚೇಬಂತು ಲೊನರವೈಚು, ಬಂತು ಅಂತಂದರೆ ಚೆಂಡುಗಳನ್ನು ಆಟ ಆಡ್ತಕ್ಕಂಥದ್ದು. ಜಾರ ಚೋರುಲ ಜಾಡಲಂ ಜಾಲನಿಗುಡು, ನಾನು ಕಳ್ಳರಾಟ, ಚೋರುಲು ಜಾರರು ಚೋರರು, ಕಳ್ಳರು ಕಾಕರು ಆಡ್ತಾರ ಆಟಗಳನ್ನೆಲ್ಲ ಆಡಿಸ್ತಾ ಇದ್ದ. ಬೇರೆ ಬೇರೆ ಆಟಗಳನ್ನು, ಜಾರನ ರೀತಿ, ಚೋರನ ರೀತಿ, ಬೇರೆ ಬೇರೆ ಆಟಗಳನ್ನು ಆ ಗೊಲ್ಲ ಬಾಲಕರ ಜೊತೆಯಲ್ಲಿ ಆಡ್ತಾ ಇದ್ದ. మరియున్ ఆ కుమారశేఖరుండు కపట శైశవంబున దొంగజాడలం గ్రీడింప లోపికలు లేక యశోద కడుకు వచ్చి ఇట్లనిరి. మరియున్ ఆ కుమారశేఖరుండు ఆ కృష్ణ ಕುಮಾರಶೇಖರ ಬಾಲಶಿರೋಮಣಿ ಕಪಟ ಶೈಶವಂಬುನ ಒಂದು ಕಪಟ ಮಾಯಾ ಮಾನುಷ ವೇಷ, ಅದರಲ್ಲೂ ಶೈಶವ ಬೇರೆ. ದೊಂಗಜಾಡಲಂ ಗ್ರೀಡಿಂಪ ಏನೇನು ಕಳ್ಳಂತರ ಎಲ್ಲ ಬೇರೆ ಬೇರೆ ರೀತಿಯ ಆಟ ತೀಟೆ ಚೇಷ್ಟೆ ಎಲ್ಲ ಮಾಡ್ತಾ ಆಟ ಆಡ್ತಾ ಇದ್ದಾನೆ. ಓಪಿಕಲು ಲೇಖ, ಇವ್ರಿಗೆ ಸಾಕಾಯಿತು ಈ ಕೃಷ್ಣನ ಆಟಗಳನ್ನು ನೋಡಿ ನೋಡಿ. ಗೋಪಿಕೆಯರಿಗೆ ತಾಳ್ಮೆ ಹೊರಟೋಯ್ತು. ಓಪಿಕಾ ಅಂದರೆ ತಾಳ್ಮೆಗಳು ಹೊರಟೋಯ್ತು. ಅವರೆಲ್ಲ ಬಂದರು. ಯಶೋದ ಕಡಕು ಒಚ್ಚಿ ಇಟ್ಲನಿರಿ, ಯಶೋದೆ ಹತ್ರ ಬಂದು ದೂರು ಮಾಡ್ತಾ ಇದ್ದಾರೆ. ಏನು ಗೋಪಿ, ನಿನ್ನ ಮಗ ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಗುಲ್ಲು ಮಾಡ್ತಾನೆ ಅಂತೆಲ್ಲ ಯಶೋಧಾದೇವಿ ಹತ್ರ ಬಂದು ಬಗೆಬಗೆಯಾದ ದೂರುಗಳು ಅವನು ಮಾಡಿರ್ತಕ್ಕಂಥ. ನಾವು ಮೊಸರು ಕಡ್ದಿಟ್ಟಿದ್ರೆ ಮೊಸರೇ ಕುಡಿದು ಬಿಡ್ತಾನೆ, ಬೆಣ್ಣೆ ಇಟ್ಟಿದ್ರೆ ಬೆಣ್ಣೆನೇ ತಿಂದು ಬಿಡ್ತಾನೆ, ಕೋತಿಗಳಿಗೆ ತಿನ್ನಿಸ್ತಾನೆ, ಹತ್ತುತ್ತಾನೆ, ಇಳಿತಾನೆ, ಎಗರ್ತಾನೆ, ಸಿಕ್ಕಲಿಲ್ಲ ಅಂದರೆ ಕಲ್ಲು ಹೊಡೆದು ಮಡಿಕೆ ಮೇಲಿರೋ ಮಡಿಕೆಗೆ ತೂತು ಮಾಡಿ ಕೆಳಗಡೆ ನಿಂತ್ಕೊಂಡು ಅಂತ ಬಾಯಲ್ಲೇ ಕುಡಿತಾನೆ. ಏನೇನು ಮಾಡ್ತಾನಮ್ಮ ಯಶೋಧ ನಿನ್ನ ಮಗ ಅಂತ ದೂರ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಅವ್ರಿಗೂ ಇವನು ತೀಟೆ ತಡೆದು ಸಾಕಾಯಿತು. ವಲ್ಲವ ಗೃಹ ನವನೀತ ಮುಲೆಲ್ಲನು ಭಕ್ಷಿಂಚಿ ಬಚ್ಚಿ, ವಲ್ಲವ ಗೃಹ ನವನೀತ ಮುಲೆಲ್ಲನು ಭಕ್ಷಿಂಚಿ వచ్చి ఎరుంగని భంగిన్ తల్లింగదిసి చిట్టాడుచు నల్లన చనుబూవ బెట్టు మౌవ అనుచున్. ಈ ಕೃಷ್ಣನ ತುಂಟಾಟ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಪಲ್ಲವ ಗೃಹ ನವನೀತముಲೆಲ್ಲನೂ ಭಕ್ಷಿಂಚಿ వచ్చి, ಅಕ್ಕಪಕ್ಕ ಮನೆಗೆ ಹೋಗೋಷ್ಟು ತಿರುಗಾಡೋಷ್ಟು ಸಮರ್ಥನಾಗ್ಬಿಟ್ಟ ನಮ್ಮ ಬಾಲಕೃಷ್ಣ.
ಆ ಸುತ್ತಮುತ್ತಿದ್ದಂಥ ಗೋಪಿಕೆಯರ ಗೃಹಕ್ಕೆಲ್ಲ ಹೋದ. ನವನೀತములెల్లను ಭಕ್ಷಿಂಚಿ ಗೋಪಿಕಾ ಗೋಪಾಲಕರ ಮನೆಯಲ್ಲಿ ಇನ್ನು ದೊರಕತಕ್ಕಂತಹ ವೈಭೋಗ ಏನು? ಆ ಬೆಣ್ಣೆ ನವನೀತ ಆಗತಾನೆ ತೆಗೆದಂತಹ ಆ ಬೆಣ್ಣೆಯೇ ಒಂದು ವೈಭೋಗ ಗೋಪಾಲಕರ ಮನೆಯಲ್ಲಿ. ಅದನ್ನೆಲ್ಲ ಇವನು ಭಕ್ಷಿಸ್ದ. ಏನು ಗೊತ್ತಿಲ್ವೇನೋ ಅನ್ನೋ ಹಾಗೆ ಮುತಿ ಒರೆಸ್ಕೊಂಡು ಬಂದ್ಬಿಟ್ಟ. ವಚ್ಚಿ ಎರುಂಗನಿ ಭಂಗಿ, ಏನು ಗೊತ್ತೇ ಇಲ್ಲ, ಏನು ತಿಂದೇ ಇಲ್ಲ ಅನ್ನೋ ಹಾಗೆ ತಲ್ಲಿಗದಿಸಿ ಚಿಟ್ಟಾಡೋದು ಅಂದರೆ ಪೆಟ್ಟಿನೆಸ್. ಏನು ಮುದ್ದಾಗಿ ಆರಾಮಾಗಿ ತಾಯಿ ಹತ್ರ ಬಂದ್ಬಿಟ್ಟು ನಲ್ಲನ ಚೆನುಬೂವ ಬೆಟ್ಟು ಮವ್ವ ಅನುಚುನು. ಅಮ್ಮ ಚೆನುಬೂವ ಅಂದರೆ ಹಾಲು ಕುಡ್ಸಮ್ಮ, ಆಡಾಡ್ರವೆ ಬೋಡ್ಗುರ್ಮ ಅಂತ ತಮಾಷೆ ಮಾಡ್ತಾರೆ ಹಿಂದಿನ ಕಾಲದಲ್ಲೆಲ್ಲ. ಅಂದರೆ ಹೊರಗಡೆ ಹೋಗೋದು, ಆಡಾಡ್ಕೊಳೋದು, ಮತ್ತೆ ವಾಪಸ್ ಬರೋದು, ಏನಾದ್ರು ತಿನ್ನೋಕ್ಕೆ ಕೊಡು, ಕುಡಿಯೋಕ್ಕೆ ಕೊಡು, ಮತ್ತೆ ಹೋಗೋದು, ಆಟ ಆಡೋದು, ಮತ್ತೆ ಬರೋದು, ಇನ್ನೇನಾದರೂ ಬೇಕು. ಹಾಗೆ ಚೆನುಬೂವ ಪೆಟ್ಟು ಮವ್ವ ಅನುಚುನ್, ತಾಯಿ ಹತ್ರ ಬಂದು ಮತ್ತೆ ಅಮ್ಮ ಮತ್ತೆ ಹಾಲು ಕೊಡಮ್ಮ ಅಂತ ಕೇಳ್ತಾನೆ ಅವನು ಕೃಷ್ಣ. ಗೋಪವಲ್ಲಭುಡನೇನು ಗೋವುಲು ಮೀರನಿ ವಡಿರಂಕೆ ವೈಚುಚು ಒಂಗಿಯಾಡು రాజునే భటలు మీరలు రెండు రండని ప్రాభవంబున బెక్కు పనులు పనుచు నీ తస్కరుండ మీరింటి వారని నిద్రపుచ్చి సొమ్ములు కొనిపోయుడాంగు నీ సూత్రధారి మీరందరూ బహురూపులని చలంగుచునాటలాడబెట్టు. ಗೋಪವಲ್ಲಭುಡು ನಾನು ಗೋಪಬಾಲಕರನ್ನೆಲ್ಲ ಸೇರಿಸ್ಕೊಂಡು ಏನು ಹೇಳ್ತಾನೆ, ನೀವೆಲ್ಲ ಗೋವುಲು ಮೀರು, ನೀವೆಲ್ಲ ಗೋವುಗಳು, ನಾನು ಗೋವಲ್ಲಭ ಅಂತಂದರೆ ವೃಷಭ, ಆಬೋತು ಅಂತಾರೆ ತೆಲುಗರಲ್ಲಿ. ಆಬೋತು ಅಂದರೆ ಆವು, ಪೋತು ಅಂದರೆ ಬುಲ್, ದೊಡ್ಡ ವೃಷಭ ನಾನು ಅಂದರೆ ನಿಮಗೆಲ್ಲ ಒಬ್ಬ ನಾಯಕ ನಾನು, ನೀವೆಲ್ಲ ಗೋವುಗಳು, ನಡೀರಿ ಅಂತ ರಂಕೆ ವೈಚುಚು ಚೆನ್ನಾಗಿ ಗರ್ಜಿಸ್ತಾ. ರಂಕೆ ಅಂತಂದರೆ ವೃಷಭಗಳು ಗುಟ್ರು ಹಾಕ್ತಾವಲ್ಲ, ಆ ರೀತಿ ಗುಟುರು ಹಾಕ್ತಾ ಒಂಗಿ ಆಡು ಈ ಥರ 4 ಕಾಲಲ್ಲಿ ಹೋಗೋ ರೀತಿಯಲ್ಲಿ ಆ ಗೋವುಗಳನ್ನೆಲ್ಲ ಅಟ್ಟಿಸ್ಕೊಂಡು ಹೋದ ಹಾಗೆ ಒಂದು ರೀತಿಯಾದಂಥ ಆಟ. ಇನ್ನೊಂದು ಆಟ ಏನಪ್ಪ, ಒಂದೇ ಆಟ ಆಡಲಿಕ್ಕಾಗತ್ತೆ, ಬೇರೆ ಬೇರೆ ಆಡಬೇಕಲ್ಲ. ಆಗ ರಾಜುನೇ ಭಟಲು ಮೀರಲು ರಂಡನಿ ಪ್ರಾಭಮಂಬುನಂ ಬೆಕ್ಕು ಪನುಲು ವನುಚು. ಎಷ್ಟೊಂದು ಕೆಲಸ ಇದೆ, ನಾನು ರಾಜ, ನೀವೆಲ್ಲ ಭಟ್ರು, ಬನ್ನಿ ಅಂತಂದ್ಬಿಟ್ಟು ಏನು ಒಳ್ಳೆ ಪ್ರಾಭವದಿಂದ ಅಂತಂದರೆ ಅಧಿಕಾರ ತೋರಿಸ್ತಾ ಅವ್ರಿಗೆ ಎಷ್ಟೊಂದು ಕೆಲಸಗಳು ಹೇಳ್ತಾ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಎಷ್ಟೊಂದು ಕೆಲಸ ಇದೆ ಅಂತ ರಾಜ ಸೇವಕರ ಆಟ ಆಯಿತು. 2 ಆಟ ಆಯಿತು. ಬೊಂಬೆ ಆಟ ಅವನಿಗೆ ಬ್ರಹ್ಮಾಂಡವೇ ಆ ದೇವನ ಆಡುವ ಬೊಂಬೆಯ ಆಟವಯ್ಯ ಅಂತ ಹೇಳ್ತಾರೆ. ಬ್ರಹ್ಮಾಂಡವನ್ನೆಲ್ಲ ತನ್ನ ಕ್ರೀಡಾ ರಂಗವನ್ನಾಗಿ ಮಾಡಿಕೊಂಡು ಆಡ್ತಾ ಇರತಕ್ಕಂಥ ಆ ಶ್ರೀರಂಗ ಇಲ್ಲಿ ಬಂದು ಗೋಪಾಲಕರ ಮಧ್ಯೆ ಆಟ ಆಡ್ತಾ ಇದ್ದಾನೆ ಬೇರೆ ಬೇರೆ ರೀತಿಯಾದಂಥ ಕ್ರೀಡೆಗಳನ್ನು. ತಸ್ಕರುಂಡ ಮೀರಿಂಟಿವಾರು, ತಸ್ಕರ ಅಣಾಂಪತ ಏ ನಮಃ ಅಂತ ಹೇಳ್ದಂಗೆ, ನಾನು ಕಳ್ಳ, ನೀವೆಲ್ಲ ಮನೆಯವರು, ನೀವೆಲ್ಲ ಮಲಗಿರ್ತೀರಂತೆ, ನಿದ್ರೆ ಪುಚ್ಚಿ ಅಂದರೆ ನೀವೆಲ್ಲ ಈಗ ಮಲ್ಕೊಳ್ಳಿ, ನಾನು ಕಳ್ಳ ಬಂದಿರ್ತೀನಿ, ನೀವೆಲ್ಲ ನಿದ್ದೆ ಮಾಡ್ತಿರ್ತೀರ, ನಿಮಗೆ ಎಚ್ಚರಿಕೆನೇ ಇಲ್ಲ. ಸೊಮ್ಮುಲುಗುನೆ ಪೋಯಿ ಡಾಂಗು ಅಂತಂದರೆ ನಿಮ್ಮ ಏನೇನಿದೆಯೋ ನಿಮ್ಮದು ಸೊಮ್ಮುಲು ಅಂದರೆ ನಿಮ್ಮ ಸ್ವತ್ತುಗಳು, ಅದೆಲ್ಲ ಎತ್ಕೊಂಡು ಹೋಗೋತಕ್ಕಂಥದ್ದೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತೀನಿ, ಆ ಥರ ಆಟ ಆಡೋಣ ಅಂತ. ಇನ್ನು ಕಳ್ಳ ಮತ್ತು ಗೃಹದಲ್ಲಿ ಇರತಕ್ಕಂಥವರು, ಆ ರೀತಿ ಗೃಹಸ್ಥರು, ಆ ರೀತಿಯಾದಂಥ ಒಂದು ಆಟ. ಸೂತ್ರಧಾರಿ ಮೀರಂದರೂ ಬಹುರೂಪುಲ ನಿಚಿಲುಂಗುಚು ನಾಟಲಾಡಂಬೆಟ್ಟು. ಇನ್ನು ನಾನು ಸೂತ್ರಧಾರ, ನೀವೆಲ್ಲ ಬೇರೆ ಬೇರೆ ಪಾತ್ರಧಾರಿಗಳು, ನಾನು ಆಟ ಆಡಿಸ್ತೀನಿ ಅಂತಂದ್ಬಿಟ್ಟು ಏನೇನು ಆಟಗಳನ್ನು ಆಡಿಸ್ತಾ ಇದ್ದಾನೆ. ಅವನೇ ತಾನೇ ನಾಯಕ, ಜಗನ್ನಾಟಕ ಸೂತ್ರಧಾರಿ. ಇಲ್ಲಿ ಕೂಡ ಆ ಆಟಗಳಿಗೆಲ್ಲ ಸೂತ್ರಧಾರಿಯಾಗಿ ಮಿಕ್ಕನಾದವ್ರನ್ನೆಲ್ಲ ಪಾತ್ರಧಾರಿಗಳನ್ನಾಗಿ ಮಾಡಿಕೊಂಡು ತಾನು ಹೇಳಿದ ಹಾಗೆ ಆಟಗಳನ್ನು ನಡೆಸ್ತಾ ಇದ್ದಾನೆ. మరియు ఆ కుమారుండు దినదినంబునకు ಸಂಚಾರ ಸಂಭಾಷಣ ದಕ್ಷುಂಡೈ. ಓಡಾಡೋದು, ಮಾತಾಡೋದು ಎಲ್ಲ ಮುದ್ದಾಗಿ ಕಲಿತುಬಿಟ್ಟ. ದಿನಕ್ಕೂ ಬೆಳೀತಾ ಇದ್ದಾನೆ. ಚಪ್ಪುಡು ಸೇಯಕೊಂಡು ಮನಿ ಜಂಕೆ ನರ್ಚಿನನ್ ಅಲ್ಕಿಪೋವಂಗ ನಪ್ಪುಡು ಬಾರದಾಂಚಿ ತನ ಎರ್ಮಿಲಿ ಬಿಂದುಲು ಬಚ್ಚಿರಂಚುನ್ ನವ್ವಪ್ಪಂಗ
జీరు తల్లి దశ కొత్తిలి కృష్ణుండురంతు సేయుచున్ నెప్పటి వచ్చి చెంగుడుచున్ నింపొలయన్ మొలగంటం రోయంగన్ ಚಪ್ಪುಡು ಸೇಯಕೊಂಡುಮನೆ ಜಂಕೆಯು ನಡ್ಚಿನನ್. ಎಷ್ಟು ಚೆನ್ನಾಗಿ ಮಾತು ಎಲ್ಲ ಕಲ್ತ್ಕೊಂಡ್ಬಿಟ್ಟ, ಚೆನ್ನಾಗಿ ತೀಟೆ ಗಲಾಟೆ ಕಿರ್ಚೋದು ಅರ್ಚೋದು ಎಲ್ಲ ಕಲ್ತ್ಕೊಂಡ. ತಾಯಿ ಸುಧಾರಿಸಿ ಸಾಕಾದ್ರೆ ಏನು ಮಾಡ್ತಾಳೆ, ಗಲಾಟೆ ಮಾಡ್ಕೊಡ್ದು ಬಾಯಿ ಮುಚ್ಚಂತ ಬೈತಾರಲ್ಲ ಹಾಗೆ. ಚಪ್ಪುಡು ಸೇಯಿಕೊಂಡು ಮನೆ ಜಂಕೆಯು ನಡ್ಚಿನ. ಜಂಕೆ ಅಂದರೆ ಸ್ವಲ್ಪ ಜೋರಾಗಿ ಕಿರ್ಚ್ಕೊಂಡ್ರು ಪಾಪ ತಾಯಿ, ಬೆದರಿಸಿದ್ಲು. ಮಾತಾಡಬೇಡ, ಕಿರ್ಚ್ಕೋಬೇಡ, ಗಲಾಟೆ ಮಾಡಬೇಡ ಅಂತ ಬೆದರಿಸಿದ್ರು. ಆಗ ಅಲ್ಗಿ ಪೋವಂಗ ಕೋಪ ಮಾಡ್ಕೊಂಡು ದೂರ ಹೋದ. ಅప్పుడు ಬಾರಸಾಂಚಿ ತನ ಏರ್ಮಿಲಿವಿಂದುಲು ಬಚ್ಚಿರಂಚು ನವ್ವೊಪ್ಪಂಗ. ಅప్పుడు ಆಗ ಬಾರಸಾಂಚಿ, ಬಾರು ಅಂತಂದರೆ 2 ಕೈಗಳನ್ನ ಉದ್ದಕ್ಕೂ, ತೋಳುಗಳನ್ನು ಉದ್ದಕ್ಕೂ ಚಾಚಿದ್ರೆ ಬಾರು. ಹೂಗಿ ಅಳತೆ ಮಾಡುವಾಗ 2 ಅಡ್ಡಡಕ್ಕೆ ಅಗಲಿಸಿದ್ರೆ ಬಾರು. ಬಾರು ಸಾಚಿ ಅಂದರೆ ಮಗುವನ್ನು ಎತ್ತಿಕೊಳ್ಳಲು ಅಥವಾ ಆಲಂಗಿಸ್ಕೊಳ್ಳೋಕ್ಕೆ ಕೈಗಳನ್ನು ಮುಂದಕ್ಕೆ ಚಾಚಿ ತನ್ನ ಮಿಲಿವಿಂದುಲು ವಚ್ಚಿರಂಚು ನವ್ವೊಪ್ಪಂಗ. ಅಯ್ಯೋ ನನ್ನ ಬಂಗಾರು ಕಾಂತಿಯಿಂದ ಕೂಡಿರತಕ್ಕಂತಹ ಹಬ್ಬ, ನನ್ನ ಬಂಗಾರು ಬಂತು ಅಂತ ತಾಯಿ ತುಂಬ ಮಗುವನ್ನು ಅನುನಯಿಸಿದಾಗ ತಲ್ಲಿ ದೆಸೆ ಕೊತ್ತಿಲಿ ಕೃಷ್ಣುಂಡು ರಂತು ಸೇಯುಚುನ್. ಓಡ್ ಬಂತು ಮಗು. ಎಷ್ಟೊತ್ತು ಕೋಪ ಮಾಡುತ್ತೆ ತಾಯಿ ಮೇಲೆ. ಕೋಪ ಮಾಡ್ಕೊಂಡು ಹೋಗಮ್ಮ ಅಂತ ಹೋಗಿತ್ತು. ಅಮ್ಮ ಕೈ ಚಾಚಿ ಬಾರೋ ನನ್ನ ಬಂಗಾರು ಅಂದ ತಕ್ಷಣ ಓಡ್ ಬಂದ. ಎಪ್ಪಟಿ ಬಚ್ಚಿ ಚಂಗುಡುಚುನ್, ಯಾವಾಗಿನ ಹಾಗೆ ಮೊದಲಿನ ಹಾಗೆ ಓಡಿ ಬಂದು ತಾಯಿಯ ತೊಡೆ ಮೇಲೆ ಮಲಗಿ ಸ್ತನ್ಯಪಾನ ಮಾಡ್ದ. ಪೊಲೆಯನ್ ಮೊಲಗಂಟಂ ರೋಯಂಗನ್. ಆಯಿತು, ಹಾಲು ಕುಡ್ದಿದ್ದಾದ್ಮೇಲೆ ಮತ್ತೆ ಆಟಕ್ಕೆ ಓಡಬೇಕಲ್ಲ, ಅವನ ಹಾಗೆ ಓಡಿದ್ರೆ ಮೊಲಗಂಟಂ ರೋಯಂಗನ್. ಮೊಲನೂಲು ಅಂತಂದರೆ ಉಡ್ದಾರ ಕಟ್ತಾರೆ. ಉಡ್ದಾರಕ್ಕೆ ಒಂದು ಚಿನ್ನಿ ಗಂಟೆ, ಪುಟಾಣಿ ಗಂಟೆ ಕಟ್ಟಿರ್ತಾರೆ, ಅಥವಾ ಗೆಜ್ಜೆ ಇರತಕ್ಕಂಥ ಉಡ್ದಾರ. ಅವನಿದು ಓಡಿ ಹೋದಂಗೆಲ್ಲ ಅದು ಮೊಲಗಂಟಂ ರೋಯಂಗನ್. ಅದು ಗಲಗಲು ಅಂತ ಶಬ್ದ ಮಾಡ್ತಾ ಇದೆ, ಗಲ್ ಅಂತ. ಎಷ್ಟು ಆನಂದವಾದಂತಹ ಒಂದು ಇದು ಪರಿಸ್ಥಿತಿ. ಆಗ ಆ ಯಶೋಧಾದೇವಿ ಆನಂದಕ್ಕೆ ಎಣೆಯೇ ಇಲ್ಲ.